ಇವತ್ತಿನ ವಾಕ್ಯ ಏನಂದ್ರೆ ನಾವು ತಗ್ಗಿಸಿಕೊಳ್ಳೋರಾಗಿರಬೇಕು. ಟಾಪಿಕ್ ಬಂದು ತಗ್ಗಿಸಿಕೊಳ್ಳೋರಾಗಿರಬೇಕು ದೇವರ ಸಮ್ಮುಖದಲ್ಲಿ. ಇದರ ಕುರಿತು ಕೆಲವೊಂದು ಸತ್ಯವೇದದಲ್ಲಿ ಕೆಲವೊಂದು ಕಾರ್ಯವನ್ನು ಕುರಿತು ನಾನು ಮಾತಾಡ್ತಿದ್ದೇನೆ. ಮೊದಲದಾಗಿ ನಾವು ದೇವರ ಸಮ್ಮುಖದಲ್ಲಿ ಬರುವಾಗ ಯಾವ ಮನಸ್ಥಿತಿ ಉಳ್ಳವರಾಗಿ ಬರ್ತಿದ್ದೇವೆ ಇದನ್ನ ತಿಳ್ಕೊಂಡು ಆಮೇಲೆ ಅದಕ್ಕೆ ಹೋಗೋಣ. ಅರ್ಥ ಆಯ್ತಾ? ದೇವರ ಸನ್ನಿಧಾನದಲ್ಲಿ ನಾನು ಬರ್ತಾ ಇದ್ದೇನೆ, ಯಾವ ಮನಸ್ಥಿತಿಯಲ್ಲಿ ನಾನು ಬರ್ತಾ ಇದ್ದೇನೆ ಅಂತ ತಿಳ್ಕೊಂಡು ಆಮೇಲೆ ಬೇರೆ ಆ ಟಾಪಿಕ್ ಹೋಗೋಣ. ಯಾಕಂದ್ರೆ ಅನೇಕರಿಗೆ ಸಭೆಗೆ ಬರೋದೇ ಒಂಥರ ಏನಾಗ್ತಾ ಇದೆ, ಬೇಜಾರಾಗ್ತಾ ಇದೆ. ಭಾನುವಾರ ಇವತ್ತು ವಾರಲ್ಲ ಕೆಲಸ ಮಾಡಿದ್ದೀನಿ, ವಾರಲ್ಲ ಇದು ಮಾಡಿದ್ದೀನಿ, ಕಷ್ಟ ಇದು ಅದು. ಆದ್ರೆ ಈ ವಾರ ಹೋದ್ರೆ 1 ಗಂಟೆವರೆಗೂ ಬಿಡಲ್ಲ, 2 ಗಂಟೆವರೆಗೂ ಬಿಡಲ್ಲ, ಮೆಸೇಜ್ ಇರುತ್ತೆ. ಕರೆಕ್ಟಾ? ಹಲ್ಲೆಲೂಯ. ಹಾಗಾದ್ರೆ ಕರೆಕ್ಟೇ. ಹಲ್ಲೆಲೂಯ. ಆಲಸ್ಯ ಇದೆ, ಒಂಥರ ಮನುಷ್ಯನ ಗಲಿಬಿಲಿ. ಅಲ್ಲಿ ಹೋಗೋದಾ ಬೇಡವಾ ಅಂತ ನಾನು ಒಂದು ಉದಾಹರಣೆ ಹೇಳ್ತೀನಿ. ನಾನು ಫಸ್ಟ್ ಒಂದು ಸಭೆಯಲ್ಲಿ, ನಾನು ಬೆಳೆದ ಸಭೆಯಲ್ಲಿ, ಆ ಸಭೆಯಲ್ಲಿ ಬಂದೆ. ಸಭೆಗೆ ಹೋಗೋಕೆ ನನಗೆ ಇಷ್ಟ ಇಲ್ಲ. ಅಲ್ಲಿ ಏನಕ್ಕಂದ್ರೆ ಅವ್ರು ಹಾಡು ಹೇಳೋದು, ಅಲ್ಲಿ ಆರಾಧನೆ ಮಾಡೋದು ತುಂಬಾ ಸಮಯ ಹೋಗ್ತಾ ಇತ್ತು. ನಾನು ಏನಾಗ್ತಿದ್ರೆ ಹೋಗ್ತಾ ಇರಿಟೇಟ್ ಆಗ್ತಾ ಇತ್ತು. ಈ ಸಭೆಗೆ ಹೋಗೋದು ಬೇಡ, ಏನೋ ಒಂದು ಹೋದ್ರ, ಒಂದು ಚಿಕ್ಕದಾಗಿ ಮೆಸೇಜ್ ಹೇಳಿದ್ರೆ, ಏನೋ ಒಂದು ಆರಾಧನೆ ಮಾಡಿದ್ರೆ ಹೋದ್ರ ಅಂತ ಇರ್ಬೇಕು. ಏನು ಎಳ್ಕೊಂಡು ಹೋಗ್ತಾ ಇದಾರೆ, 1 ಗಂಟೆ ಆಗೋಯ್ತು. ಯಾಕಂದ್ರೆ ಅವಾಗ ಟಿವಿ ನೋಡ್ಬೇಕು, ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗ್ಬೇಕು, ಇಲ್ಲ ಬೇರೆ ಬೇರೆ ಮೈಂಡ್ ಸೆಟ್ ಅಂತ. ಯಾಕಂದ್ರೆ ಲೋಕದ ರೀತಿಯಲ್ಲಿ ಇದ್ದೀವಿ. ಯಾವಾಗ ನಾನು ಎಲ್ಲರನ್ನು ನೋಡದೆ, ಅಲ್ಲಿ ಆರಾಧನೆ ನಡೆಯೋದಾಗ್ಲಿ, ಅಲ್ಲಿ ವಾಕ್ಯವನ್ನು ನೋಡೋದಾಗ್ಲಿ, ಯಾವುದನ್ನು ಅಬ್ಸರ್ವ್ ಮಾಡದೆ, ಅಪ್ಪ ನಾನು ನಿನ್ನ ಹುಡುಕ್ ಬರ್ತೀನಿ, ನೀನ್ ನೋಡಕ್ ನಾನು ಬರ್ತೀನಿ ಅಂತ ನಾನು ತಗ್ಗಿಸಿಕೊಂಡು ಆತನನ್ನು ಹುಡುಕಿ ಬಂದೆನೋ ನನಗೆ ಸಮಯ ಹೋಗೋದೇ ಗೊತ್ತಾಗಿಲ್ಲ. ನನಗೆ ಆತನ ಪ್ರಸನ್ನತೆ ಅನುಭವಿಸಲು ನನಗೆ ಸಾಧ್ಯವಾಯಿತು. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ನಾವು ಸಭೆಗೆ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಅಂತರೇಂದ್ರಿಯವನ್ನು, ನಮ್ಮ ಎಲ್ಲಾ ಕಾರ್ಯಗಳು ದೇವರು ಬಲ್ಲವರಾಗಿದ್ದಾರೆ. ವಾಕ್ಯ ಬರೆಯಲ್ಪಟ್ಟಿದೆ, ಮತ್ತಾಯ ಬರೆದ ಸುವಾರ್ತೆ ಏನಂತ, ನಿನ್ನ ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಿನ್ನ ಬಯಕೆಯನ್ನು ದೇವರು ಬಲ್ಲವರಾಗಿದ್ದಾರೆ. ನನಗೆ ಇದು ಬೇಕು ಅದು ಬೇಕು ನೀನು ಕೇಳೋದಕ್ಕಿಂತ ಮುಂಚೆನೆ ದೇವರು ತಿಳಿದವರಾಗಿದ್ದಾರೆ. ಆದ್ದರಿಂದ ಫಸ್ಟ್ ನಾವು ದೇವರ ಸಮ್ಮುಖದಲ್ಲಿ ಬರುವಾಗ ಯಾವ ರೀತಿಯಾಗಿ ಬರ್ತಿದ್ದೇವೆ ಅದು ನಾವು ಆಲೋಚನೆ ಮಾಡ್ಕೋಬೇಕು. 1000 ಕಡೆ ಹೋದ್ರು, ಎಷ್ಟೇ ದೊಡ್ಡ ದೊಡ್ಡ ಸಭೆಗೆ ಹೋದ್ರು, ಎಷ್ಟೇ ದೊಡ್ಡ ದೊಡ್ಡ ಸ್ಥಳಕ್ಕೆ ಹೋದ್ರು, ದೇವರನ್ನು ಹುಡುಕಿ ಹೋಗದೆ ಯಾವ ಬಿಡುಗಡೆಯೂ ಇಲ್ಲ. ದೇವರನ್ನು ಎದುರು ನೋಡದೆ ಹೋಗದೆ ಯಾವ ಒಂದು ಅದ್ಭುತ ಕಾರ್ಯ ನಡೆಯೋದಿಲ್ಲ. ಅರ್ಥ ಆಗ್ತಿದ್ಯಾ? ಕೇಳ್ತಿದ್ಯಾ? ದೇವರನ್ನು ಹುಡುಕಿ ಹೋಗದೆ, ದೇವರನ್ನು ಎದುರು ನೋಡದೆ ಹೋಗದೆ ಯಾವ ಅದ್ಭುತ ನಡೆಯಲ್ಲ. ನೀವೆಷ್ಟೇ ದೊಡ್ಡ ಸ್ಥಳಕ್ಕೆ ಹೋಗಿ, ಎಷ್ಟೇ ಜನ ತುಂಬಿರಲಿ, ಏನೇ ಇರಲಿ, ಆದ್ರೆ ಆ ಸ್ಥಳದಲ್ಲಿ ದೇವರನ್ನು ಹುಡುಕಿ ನೀವು ಹೋಗಲಾದರೆ, ಒಬ್ಬರು ಇಬ್ಬರು ನನ್ನ ನಾಮದಲ್ಲಿ ಎಲ್ಲಿ ಕೂಡಿ ಬಂದಿರ್ತಾರೆ, ಅವರ ಮಧ್ಯದಲ್ಲಿ ಯಾರಿರ್ತಾರಂತೆ? ಜೋರಾಗಿ ಹೇಳ್ಬೇಕು ನನಗೆ. ಏಸಪ್ಪ ಇಬ್ಬರಿರೋ ಜಾಗದಲ್ಲೇ ಏಸಪ್ಪ ಇರ್ತಾರಂದ್ರೆ ಅದ್ರ ಮನಸ್ಥಿತಿ ಏನಾಗಿದೆ? ಹಲ್ಲೆಲೂಯ. ಹಲ್ಲೆಲೂಯ. ನಮ್ಮ ಚರ್ಚಲ್ಲಿ ನಾನು ಸಭೆಯಲ್ಲಿ ಹೇಳಿದ್ದೀನಿ, ಅಲ್ಲಿ ಬೆಳೆದಿದ್ದ ಸಭೆಯಲ್ಲಿ ನಾನು ಹೇಳಿದ್ದೀನಿ. ನಮ್ಮ ಪಾಸ್ಟರ್ ಹಾಗೂ ನಮ್ಮ ಭಾಷಾ ಹೇಳಿ ಅವ್ರ ಮುಂದೆ ನಾನು ಹೇಳಿದ್ದೀನಿ. ಏನ್ ಹೇಳಿದ್ದೀನಿ ಅಂದ್ರೆ, ಅವ್ರು ಹಾಡಿದ್ರೆ ನನಗೆ ಸ್ಪೀಕರ್ ಪಕ್ಕದಲ್ಲಿ ನಿಂತ್ಕೊಂಡ್ಬಿಡ್ತೀನಿ. ಅವರು ತುಂಬಾ ಬೋಲ್ಡ್ ವಾಯ್ಸ್, ಜೋರಾಗಿ ಆಡ್ತಾರೆ, ಕಿರ್ಚಿ ಆಡ್ತಾರೆ, ಅವರು ಮೈ ಮರೆತಿ ಆರಾಧನೆ ಮಾಡ್ತಾರೆ. ಪಾಸ್ಟರ್ ಅವರು ದೇವರಲ್ಲಿ ಆಡುವಾಗ ಹೋಗ್ಬಿಟ್ಟಿರ್ತಾರೆ. ಆದ್ರೆ ನಮಗೆ ಹೆಂಗಿರುತ್ತೆ ಗೊತ್ತಾ, ಹಿಂಗ್ ಇಟ್ಕೊಂಡ್ಬಿಡ್ತೀರಿ, ಅಯ್ಯೋ ಯಾವಾಗ ಮುಗಿಸ್ತಾರೆ ಇವ್ರು, ಹಿಂಗ್ ಕಿಚ್ತಾ ಇದಾರಲ್ಲ, ಒಂಥರ ಇರಿಟೇಷನ್, ಒಂಥರ ಒಂದು ಇದು. ಆಗ ನಾನು ಒಂದು ತಿಳ್ಕೊಂಡೆ, ನಾನು ಯಾವಾಗ ದೇವರನ್ನು ನನ್ನನ್ನು ನಾನು ಒಪ್ಪಿಸಿಕೊಂಡು, ಅಪ್ಪ ನಿನ್ನ ಹುಡುಕಿ ನನ್ನ ತಗ್ಗಿಸ್ಕೊಂಡು, ನನಗೆ ಈ ಶಬ್ದ ಎಲ್ಲ ಕೇಳಕ್ ಸ್ಟಾಪ್ ಆಗೋಯ್ತು. ಈ ಶಬ್ದ ಕೇಳ್ತಾ ಇಲ್ಲ. ನಾನು ದೇವತೆ ಹೆಂಗ್ ಆರಾಧನೆ ಮಾಡ್ತಿದ್ದೀನಿ, ನಾನು ದೇವತೆ ಹೆಂಗ್ ಪ್ರಾರ್ಥನೆ ಮಾಡ್ತೀನಿ, ಇದು ಮಾತ್ರ ನಾನು ಕೇಳ್ತಾ ಇದ್ದೆ. ಬೇರೆಯವರೆಲ್ಲ ಮರ್ತೋದ್ರು, ಸುತ್ತಲೂ ಇದ್ದೀನಿ, ಕಿಚ್ತಾ ಇದಾರೆ, ಡ್ರಮ್ಸ್ ಬಾರಿಸ್ತಾ ಇದಾರೆ, ಎಲ್ಲ ಮಾಡ್ತಾ ಇದಾರೆ. ಆದ್ರೆ ನಾನು ಇರೋ ಸ್ಥಳ ನನ್ಗೆ ಮರ್ತೋಯ್ತು. ನಾನು ದೇವರನ್ನ ಘನಪಡಿಸ್ತಾ ಇದ್ದೀನಿ, ಕೈ ಎತ್ತಿ ಆರಾಧನೆ ಮಾಡ್ತಿದ್ದೀನಿ, ಅಭಿಷೇಕದಿಂದ ತುಂಬಾ ಸರಿ ಬಿದ್ದಿದ್ದೀನಿ. ಕಾರಣ ಏನು ಗೊತ್ತಾ, ನಾನು ಇರುವ ಸ್ಥಳವನ್ನು ನಾನು ಮರ್ತೆ ನನ್ನ ದೇವರನ್ನು ಘನಪಡಿಸಿದ್ದೀನಿ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ಯಾವ ಸ್ಥಳದಲ್ಲಿದ್ರು, ಎಲ್ಲೇದ್ರು, ನಿಮ್ಮ ಒಂದೇ ಒಂದು ಉದ್ದೇಶ ಏನಾಗಿರ್ಬೇಕು ಗೊತ್ತಾ, ನನ್ನ ದೇವರೇ ನಾನು ನಿನ್ನ ಘನಪಡಿಸಲು ಬಂದಿದೆ, ನಾನು ನೀನು ನೋಡ್ಬೇಕು, ಆ ಮನಸ್ಥಿತಿ ಉಳ್ಳವರಾಗಿರ್ಬೇಕು. ಒಂದು ಏನ್ ಕೊಡು ತೆಗೆದುಕೊಡ್ರಿ ವಾಕ್ಯ. ಸಮುವೇಲನು 1ನೇ ಅಧ್ಯಾಯ, 1 Samuel chapter 1 verse 12. ಆಕೆಯ ಬಡು ಹೊತ್ತಿನವರೆಗೆ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಎಲಿಯು ಆಕೆಯ ಬಾಯನ್ನೇ ನೋಡುತ್ತಿದ್ದನು. ದಯವಿಟ್ಟು ಕ್ಷಮಿಸಿ, ಎಲಿ
ಏಲಿ ಪ್ರವಾದಿ, ಸಮುವೇಲ ಅಲ್ಲ, ಏಲಿ ಪ್ರವಾದಿ. ಏಲಿ ಪ್ರವಾದಿಯು ಅವ್ರ ಬಾಯಿ ನೋಡಿ ಏನ್ ಮಾಡ್ತಿದ್ರು? ನೋಡ್ತಿದ್ದೆ. ಏನ್ ಮಾಡ್ತಿದ್ರಂತೆ? ಆಕೆ ಹೃದಯದಲ್ಲಿ ಏನ್ ಮಾಡ್ತಿದ್ರಂತೆ? ಪ್ರಾರ್ಥನೆ ಮಾಡ್ತಿದ್ರು. ಹೃದಯದಲ್ಲಿ ಪ್ರಾರ್ಥನೆ ಮಾಡ್ತಿದ್ರು. ಹಾಗಾದ್ರೆ ನಾವು ದೇವರ ಸಮ್ಮುಖದಲ್ಲಿ ಬರುವಾಗ ದೇವರ ಸಮ್ಮುಖದಲ್ಲಿ ಹೃದಯದಲ್ಲಿ ಪ್ರಾರ್ಥನೆ ಮಾಡಿ ಅದರ ಸಮ್ಮುಖದಲ್ಲಿ ಆತನನ್ನು ಹುಡುಕಿ ಬರುವವರಾಗಿರು. ಅವಳು ಏನೇ ನೋಡಿ ಹೋಗಿಲ್ಲ. ಏನಿಯಲ್ಲಿ ಇರ್ತಾರೆ, ಪ್ರವಾದಿ ಇರ್ತಾರೆ, ಅಲ್ಲಿ ಹೋಗಿ ನಾನು ನೋಡ್ತೀನಿ, ಅಲ್ಲಿ ದೇವರು ನನ್ನ ಮಾತಾಡ್ತಾರೆ ಅಂತ ಹೋಗಿಲ್ಲ. ಅವಳು ಹೋಗಿದ್ದು ಒಂದೇ ಒಂದು ಹೊರಗೆ ನಿಂತ್ಕೊಂಡು ದುಃಖಭರಿತವಾಗಿ ತನ್ನ ಮನದಲ್ಲಿ ದೇವರ ಸಮ್ಮುಖದಲ್ಲಿ ಓಡಾಡಿದಳು. ಹಲ್ಲೆಲೂಯಾ. ನಾವು ಸಭೆಗೆ ಬರುವಾಗ ಯಾವ ಮನಸ್ಥಿತಿಯಲ್ಲಿ ಬರ್ತಾ ಇದ್ದೇವೆ? ಹಲ್ಲೆಲೂಯಾ. ಸ್ವಲ್ಪ ಬಿಡುಗಡೆ. ಇವಾಗ ಅವರು ಎಲ್ಲಿಯೂ ಆಶ್ವಾಸಿ ಕಳಿಸ್ಬಿಡ್ತಾರೆ. ಒಂದು ಮಗು ಹುಟ್ಬಿಡುತ್ತೆ. ಮಗು ಹುಟ್ಟಿದ್ಮೇಲೆ ಅವಳಿಗೆ ಯಾವ ರೀತಿಯ ಒಂದು ಮನಸ್ಥಿತಿ ಇರ್ಬೇಕು ಹೇಳಿ? ಯಾವ ರೀತಿಯಾದ ಮನಸ್ಥಿತಿ ಇರ್ಬೇಕು ಹೇಳಿ? ಯಾಕಂದ್ರೆ ಮನುಷ್ಯರು ಒಂದು ಗುಣ ಹೆಂಗ್ ಗೊತ್ತಾ? ಏನಾದ್ರು ಒಂದು ಹೊಂದ್ಕೊಂಡ್ಬಿಟ್ರೆ ಆಗಲ್ಲ. ಜನಗಳ ಮುಂದೆ ನಿಮ್ಗೆ ಏನಾದ್ರು ಒಂದು ಆಯ್ತು ಅನ್ಕೊಳ್ಳಿ, ಒಂದು ಹೀನ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಬರ್ಲಿ, ಒಂದು ಬಡತನದಿಂದ ಸಾಹುಕಾರ ಆಗಲಿ, ಅವ್ರ ಸ್ಥಿತಿ ಬದಲಾಗೋಗುತ್ತೆ. ಒಂದು ಪಂಚೆ ಆಗಿರೋರು ಮಗಳು ಹತ್ಬಿಟ್ರು ಅವ್ರ ಸ್ಥಿತಿ ಬದಲಾಗುತ್ತೆ. ಕಾರಣ ಏನ್ ಗೊತ್ತಾ? ಯಾವ್ದು ನಿಮ್ಗೆ ಅವ್ರ ಮುಖನೇ ಚೇಂಜ್ ಆಗುತ್ತೆ, ಅವ್ರ ಹಾವಭಾವನೆ ಚೇಂಜ್ ಆಗುತ್ತೆ. ಆದ್ರೆ ಹಣ್ಣಳು ಆಕೆ ಮಾಡಲಿಲ್ಲ. ಹಣ್ಣಳು ಪ್ರಾರ್ಥನೆ ಮಾಡಿದ್ರೆ 2ನೇ ಅಧ್ಯಾಯದಲ್ಲಿ ನೀವು ನೋಡಬಹುದು. ಹಣ್ಣಳು ಪ್ರಾರ್ಥನೆ ಮಾಡ್ತಾರೆ 3ನೇ ವಾಕ್ಯದಲ್ಲಿ, ಇನ್ನು ಮುಂದೆ ಹಮ್ಮಿನಿಂದ ನುಡಿಯಬೇಡಿರಿ, ಸೊಕ್ಕಿನ ಮಾತು ನಿಮ್ಮ ಬಾಯಿಂದ ಹೊರಡದಿರಲಿ. ದೇವರಾದ ಯೆಹೋವನು ಸರ್ವಜ್ಞನು, ಆತನು ಮನುಷ್ಯರ ಕ್ರಿಯೆಗಳನ್ನು ತೂಗುವನು. ಹಲ್ಲೆಲೂಯಾ. ಮಕ್ಕಳು ಹುಡುಗ ಮೇಲೆ ಹೇಳ್ತಾ ಇದ್ದಾರೆ, ಅನೇಕ ಸಮಯ ಒಂದು ಚಿಕ್ಕ ಆಸೆ ಬಿಡುಗಡೆ ಆಯ್ತಾ, ಒಂದು ಅದ್ಭುತ ಆಯ್ತಾ, ಒಂದು ಹೋರಾಟ ಇರುವವರು ಸಭೆಗೆ ಬರ್ತಾರೆ, ಹೋರಾಟ ಇರುವವರು ಸಮಸ್ಯೆ ಇರೋರು ಬರ್ತಾರೆ, ಕಣ್ಣೀರಿನ ದುಃಖದಿಂದ ಪ್ರಾರ್ಥನೆ ಮಾಡ್ತಾರೆ, ಅಯ್ಯ ಅಯ್ಯ ಯೇಸುವೇ ಅಂತ ಆತನ ಪಾದಕ್ಕೆ ಬೀಳ್ತಾರೆ. ಯಾವಾಗ ದೇವರು ಎಲ್ಲವನ್ನು ಒದಗಿಸ್ತಾರೆ, ಯಾವಾಗ ಬಿಡುಗಡೆ ದಯಪಾಡಿಸ್ತಾರೆ, ಯಾವಾಗ ಆಶೀರ್ವದಿಸ್ತಾರೋ ಅವರ ಮನಸ್ಥಿತಿ ಬದಲಾಗುತ್ತೆ, ಅವರ ನಡತೆ ಬದಲಾಗುತ್ತೆ, ದೇವರಿಗೆ ಸಮಯ ಕೊಡೋದು ಬದಲಾಗುತ್ತೆ. ಅವರು ಎಲ್ಲ ದೇವರಿಂದ ಸ್ವಲ್ಪ ದೂರ ಹೋಗ್ತಾ ಇರ್ತಾರೆ. ಅವರ ಒಂದು ಸ್ಟೇಟಸ್ ಚೇಂಜ್ ಆಗುತ್ತೆ. ಅನೇಕ ಕ್ರೈಸ್ತರು ಹೇಳ್ತಾ ಇದ್ದೀನಿ, ನಾನು ನಿಜವಾಗ್ಲೂ ನಡೀತಿರುವ ಘಟನೆ, ನಿಮ್ ಕಣ್ಣಲ್ಲಿ ನೋಡಿದ್ದೀರಾ, ನಿಜವಾಗ್ಲೂ ನಡೀತಿರುವ ಘಟನೆ ಅದು. ಅವ್ರು ಸ್ವಲ್ಪ ಸ್ಥಿತಿ ಬದಲಾಗಿದ ತಕ್ಷಣ, ಅವ್ರ ಸ್ಟೇಟಸ್ ಬದಲಾಗಿದ ತಕ್ಷಣ ಅವರ ಬಿಹೇವಿಯರ್ ಚೇಂಜ್ ಆಗುತ್ತೆ, ಅವರ ನಡತೆ ಚೇಂಜ್, ಅವ್ರ ಮಾತುಗಳು ಚೇಂಜ್ ಆಗುತ್ತೆ, ಶೈಲಿಗಳು ಚೇಂಜ್ ಆಗುತ್ತೆ, ಕ್ರಿಸ್ತನೊಂದಿಗೆ ಇರುವಂತ ಒಡನಾಟ ಚೇಂಜ್ ಆಗುತ್ತೆ. ಅನೇಕ ಸಮಯ ಹೇಳ್ತೀನಿ, ಏನಂತ ಹೇಳ್ತೀನಿ ಗೊತ್ತಾ? ಕೆಲವರು ಹೇಳ್ತಾರೆ, ಯೇಸಪ್ಪ ನಮ್ಮ ತಂದೆ, ಆತನ ನನ್ನ ತಂದೆಯಾಗಿದ್ದಾನೆ, ಆತನ ಮಕ್ಕಳಾಗಿದ್ದೇವೆ, ಎಲ್ಲ ಅಧಿಕಾರ ನಮಗುಂಟು, ಎಲ್ಲ ಉಂಟು ಅಂತ ಹೇಳ್ತಾರೆ. ನಾನು ಖಂಡಿತವಾಗಿ ಒಪ್ಕೊಳ್ತೀನಿ, ಎಲ್ಲ ಅಧಿಕಾರ ಉಂಟು. ಆದ್ರೆ ಯಾವ ರೀತಿಯಾದ ಮಕ್ಕಳು ನಾವು ಎಂಬುದಾಗಿ ತಿಳಿದುಕೊಳ್ಳಬೇಕು, ಯಾವ ರೀತಿಯಾಗಿ ದೇವರಿಗೆ ನಾವು ಮಕ್ಕಳಾಗಿದ್ದೇವೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಅದು ಸೊಕ್ಕಿನಿಂದ ಮಾತಾಡ್ತಾರೆ, ಒಂದು ಹೆಮ್ಮೆಯಿಂದ, ಗರ್ವದಿಂದ, ಸೊಕ್ಕಿನಿಂದ ನಾವು ರಾಜಾದಿರಾಜರ ಮಕ್ಕಳು, ನಾವು ಏನು ಗೊತ್ತಾ, ನಾವು ಇಂಡಿಯಾ ತುಂಬಾ ಭಯಂಕರವಾಗಿ ಮಾತಾಡ್ತಾರೆ. ಆದ್ರೆ ಯಾವ ರೀತಿಯಾದ ಮಕ್ಕಳು ಅಂತ ಫಸ್ಟ್ ತಿಳ್ಕೊಳ್ಬೇಕು. ಹಲ್ಲೆಲೂಯಾ. ಒಂದು ಕಥೆ ಹೇಳೋದುಂಟು ನಾನು. 2 ಮಕ್ಕಳಿರ್ತಾರೆ. ಒಬ್ಬ ತಂದೆಗೆ 2 ಮಕ್ಕಳಿರ್ತಾರೆ. ಒಬ್ಬ ಮಗ ಬಂದು ಫಸ್ಟ್ ಮಗ, ಅವನು ಬಂದು ಮಕ್ಕಳಾಗಿರೋದ ದತ್ತು ತಗೊಂಡು ಸಾಕಿರ್ತಾರೆ. 2ನೇ ಮಗ ಸ್ವಂತ ಮಗ. 2 ಮಕ್ಕಳನ್ನು ಒಂದೇ ತರ ನೋಡ್ತಾರೆ. 2 ಮಕ್ಕಳು ಪೋಲಿ, ದೇವ್ರ ಮಾತು ಕೇಳಲ್ಲ, ತಂದೆ ಮಾತು ಕೇಳಲ್ಲ, ಊರು ಸುತ್ತಾ ಇರ್ತಾರೆ, ಎಲ್ಲ ಅವನು ತಂದೆ ಸಂಪಾದನೆ ಮಾಡಿದೆಲ್ಲ ನಾಶ ಮಾಡ್ತಾರೆ, ತಂದೆ ಹೆಸರೆಲ್ಲ ಕೆಡಿಸ್ತಾ ಇರ್ತಾರೆ. ಆದ್ರೆ 2ರನ್ನು ಆ ತಂದೆ ಒಂದೇ ರೀತಿ ಪ್ರೀತಿ ಮಾಡ್ತಾರೆ. ಒಬ್ಬ ಯಾರ ದೊಡ್ಡ ಮಗ ಏನಾಗಿದ್ದಾನೆ, ದತ್ತು ತೆಗೆದುಕೊಂಡು, ಗಮನ ಇಟ್ಕೊಂಡು ಕೇಳ್ಕೊಳ್ಳಿ, ದತ್ತು ತಗೊಂಡು. 2ನೇ ಮಗ ಸ್ವಂತ ಮಗ. 2 ಮಕ್ಕಳು ಪೋಳಿ ಆಗಿದ್ದಾರೆ. 2ರನ್ನು ಒಂದೇ ರೀತಿ ಪ್ರೀತಿ ಮಾಡ್ತಾರೆ. 2 ಒಂದೇ ತರ ಬಟ್ಟೆ, 2 ಒಂದೇ ತರ ಎಲ್ಲ ಒಂದೇ ತರ ಮಾಡ್ತಾ ಇರ್ತಾರೆ. ಒಂದು ದಿನ ಏನಾಗುತ್ತಂದ್ರೆ ದೊಡ್ಡ ಮಗನಿಗೆ ಗೊತ್ತಾಗೋಗುತ್ತೆ, ಈ ತರ ನೀವು ಸ್ವಂತ ತಂದೆ ತಾಯಿ ಅಲ್ಲ ಅವರು, ನೀನು ಅನಾಥಾಶ್ರಮದಲ್ಲಿದ್ದೆ, ನೀನನ್ನ ಬಂದು ಅವ್ರು ಕರ್ಕೊಂಡೋಗಿ ಅವ್ರಿಗೆ 2ನೇ ಮಗು ಆದ್ರೂ ಅವ್ರು ನಿಮ್ಮನ್ನು ಬಿಟ್ಟಿಲ್ಲ, ನಿನ್ ಮೇಲೆ ಒಂದೇ ತರ ಪ್ರೀತಿ ಇಟ್ಟಿದ್ದಾರೆ, ಎಷ್ಟು ಒಳ್ಳೆ ತಂದೆ ತಾಯಿ ಪಡ್ಕೊಂಡಿದ್ಯಪ್ಪ, ನೀನು ಪುಣ್ಯವಂತನು ಅಂತ ಹೇಳ್ಬಿಟ್ಟು ಯಾರೋ ಒಬ್ರು ಹೇಳ್ಬಿಡ್ತಾರೆ. ಹಾಸ್ಟೆಲ್ ಇರ್ತಾರೋ, ವಾರ್ಡನೋ ಗಿಡನೋ ಯಾರೋ ಒಬ್ರು ಹೇಳ್ಬಿಡ್ತಾರೆ. ಇದನ್ನ ತಿಳ್ಕೊಂಡವನು ಅವ್ನ ಮನಸ್ಥಿತಿ ಯಾವ ರೀತಿ ಇರುತ್ತೆ? ಇವಾಗ ಆತರ ತಿಳ್ಕೊಂಡ್ಬಿಟ್ಟ, ಅವ್ನ ಮನಸ್ಥಿತಿ ಯಾವ ತರ ಇರುತ್ತೆ? ಅವ್ನು ಎಷ್ಟು ಕೆಟ್ಟವನಾಗಿದ್ರು, ಎಷ್ಟು ಕೂರಿಯಾಗಿದ್ರು, ಎಷ್ಟು ತಂದೆ ಮಾತಿಗೆ ಅವಿದ್ಯನಾಗಿ ತಂದೆಯಿಂದ ದೂರ ಹೋಗಿದ್ರು, ಆತನ ಪಾದದಲ್ಲಿ ಬಿದ್ದು, ಅಪ್ಪ ನೀನು ಎಷ್ಟು ಒಳ್ಳೆ ತಂದೆ ಆಗಿದ್ದೀಯ,
ನಾನು ಯಾರು ಎಷ್ಟೆಲ್ಲವನು ಎಲ್ಲೋ ಬಿದ್ದಿದ್ದ ನನ್ನನ್ನು ಕರ್ಕೊಂಡು ಬಂದು ಪ್ರೀತಿ ತೋರಿಸಿ ಒಳ್ಳೆ ಬಟ್ಟೆ ಕೊಟ್ಟಿದೀಯಾ, ಒಳ್ಳೆ ಆಹಾರ ಕೊಟ್ಟಿದೀಯಾ, ಎಲ್ಲ ಒಂದು ಉಡುಗೊರೆಯಿಂದ ನನ್ನ ಅಲಂಕರಿಸಿದ್ಯಾ, ಒಂದು ರಾಜನ ವೈಭವವನ್ನು ಕೊಟ್ಟಿದ್ಯಾ, ಅಧಿಕಾರವನ್ನು ಕೊಟ್ಟಿದ್ಯಾ, ನನಗೆ ಒಂದು ದೊಡ್ಡ ಸ್ಥಾನವಾಗಿದ್ಯಾ, ನೀನು ಎಷ್ಟು ದೊಡ್ಡವನು, ಎಷ್ಟು ಉನ್ನತವಾಗಿದೆಯಾ ಅಂತ ಮನಸ್ಥಿತಿ ಬದಲಾಗುತ್ತೆ. ಅರ್ಥ ಆಗ್ತಿದ್ಯಾ? ಇವಾಗ ಅಂದ್ರೆ ನಮ್ಮ ಮನಸ್ಥಿತಿ ಯಾವ ರೀತಿಯಾಗಿರ್ಬೇಕು? ಫಸ್ಟ್ ಮಗನ ತರ ಇರ್ಬೇಕು, ಎರಡನೇ ಮಗನ ತರ ಇರ್ಬೇಕಾ? ಎರಡನೇ ಮಗ ಏನ್ ಮಾತಾಡ್ತಾರೆ ಗೊತ್ತಾ? ಏನು ಕೊಡ್ಸ್ತೇನೆ ನೀನನ್ನ, ಸಂಪಾದನೆ ಮಾಡಿದಲ್ಲ ನನಗೆ, ನಾನು ಅದಕ್ಕೆ ಅಧಿಕಾರಿ, ನಂದು ಇದು ನಂದು, ಇದು ನಂದು, ನನಗೆ ಬೇಕು, ನನಗೆ ಬೇಕು. ಕೆಲವರು ಹೇಳ್ತಾರೆ ಯೇಸು ನಾಮದಲ್ಲಿ ಕೇಳಿ ಕೊಡ್ತಾರಂತ. ಕೇಳಿ ಬೇಡ ಅನ್ನಲ್ಲ, ನೀವು ಕೇಳೋದಕ್ಕಿಂತ ಬೇಡದಕ್ಕೆ ಹೆಚ್ಚಾಗಿ ದೇವರು ಕೊಡ್ತಾರೆ. ಬೈಬಲ್ ವಾಕ್ಯಗಳಲ್ಲಿ ಬಿಡಿದೆ. ಆದ್ರೆ ಯಾವ ರೀತಿ ಕೇಳ್ತೀವಿ ಅದು ತುಂಬಾ ಮುಖ್ಯ. ಅರ್ಥ ಆಗ್ತಿದ್ಯಾ? ಯಾವ ರೀತಿ ಕೇಳ್ತೀವಿ. ಮನೆ ಇದೆ, ಇವಾಗ ನಿಮ್ಗೊಂದು ಮನೆ ಇದೆ, ದೊಡ್ಡ ಮನೆನೇ ಇದೆ, ಎಲ್ಲ ಸೌಕರ್ಯ ಇದೆ. ಅಪ್ಪ ಪಕ್ಕದ ಮನೆಯವರು ದೊಡ್ಡ ಮನೆ ಕಟ್ಟಿದ್ದಾರೆ, ಅದಕ್ಕಿಂತ 2 ನಾನು ಹೈಟಾಗಿ ಕಟ್ಟಬೇಕು, ಅದಕ್ಕಿಂತ ದೊಡ್ಡದಾಗಿ ಕಟ್ಟಬೇಕು. ಇದು ಕೇಳೋದು ಒಳ್ಳೇದ, ಸರಿನಾ ತಪ್ಪ? ನೀವೇ ತಪ್ಪ ಸರಿನಾ? ಹಲ್ಲೆಲೂಯಾ. ನನ್ನ ಟಾಪಿಕ್ ಬೇರೆ ಇದೆ, ಇವಾಗ ಬೇರೆ ಮಾತಾಡ್ತಿದ್ದೀನಿ ನಾನು. ಹಾಗಾದ್ರೆ ಅಣ್ಣನು ಪ್ರಾರ್ಥನೆ ಮಾಡಿ, ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ನನ್ನ ಸಭೆಗೆ ಬರುವಾಗ ಒಂದು ಬಿಡುಗಡೆ ಆಗಿದ ತಕ್ಷಣ ಮನಸ್ಥಿತಿ ಚೇಂಜ್ ಆಗಬಾರ್ದು. ಸಭೆಗೆ ಬರುವಾಗ ನನ್ನ ಪ್ರಾರ್ಥನೆ ಯಾವ ರೀತಿ ಆಗಿರ್ಬೇಕು? ದೇವರನ್ನು ದೃಷ್ಟಿಸಿ ನೋಡೋರಾಗಿರ್ಬೇಕು. ನೀವು ಬಿಡುಗಡೆ ಆಗ್ಬೇಕಾ, ಅದ್ಭುತ ಹೊಂದ್ಕೊಂಡು ಏನಾದ್ರು ನಡಿಬೇಕಾ, ಒಂದೇ ಒಂದು ತೀರ್ಮಾನ, ನನ್ನ ದೇವರಿಗೆ ಎಲ್ಲವೂ ಸಾಧ್ಯ. ಕೆಲವೊಂದು ಕಡೆ ನಾನು ಹೋಗುವಾಗ, ನಾನು ಓಪನ್ ಆಗಿ ಮಾತಾಡ್ತೀನಿ ನೋಡಿ, ಕೆಲವೊಂದು ಕಡೆ ನಾನು ಹೋಗುವಾಗ ಸ್ಟಾರ್ಟಿಂಗ್ ಹೋಗ್ತಿದ್ದಾಗ ದುರಾತ್ಮ ಡೈರೆಕ್ಟ್ ಆಗಿ ಮಾತಾಡ್ತಿತ್ತು. ಅಲ್ಲಿ ಹೋದ್ರೆ ನೀನ್ ಹೆಂಗ್ ಮಾಡ್ತೀನಿ ನೋಡು, ನಿನ್ನ ಕುಟುಂಬನ ಹೆಂಗ್ ಮಾಡ್ತೀನಿ ನೋಡು, ನೀನು ಬೀದಿಯಲ್ಲಿ ಇರ್ಬೇಕು, ಅದು ಎಲ್ಲ ಹೇಳುತ್ತೆ. ಒಳಗಡೆ ಭಯ ಬಂದ್ಬಿಡುತ್ತೆ. ಯಾಕಂದ್ರೆ ನಾವು ಮನುಷ್ಯರು ತಾನೆ, ನಾವು ಮನುಷ್ಯರು ಸೇವೆಗೆ ಹೋಗ್ತಿದ್ದೀರಿ, ಮಕ್ಕಳಿದ್ದಾರೆ, ಮನೆ ಇದ್ದಾರೆ, ಒಳಗಡೆ ಭಯ ಬಂದ್ಬಿಡುತ್ತೆ. ಅಯ್ಯೋ ನಾನು ಏನ್ ಮಾಡ್ಲಿ, ಒಂದ್ ವೇಳೆ ಆಗ್ಬಿಡುತ್ತಾ, ಒಂದ್ ವೇಳೆ ಹಿಂಗ್ ಆಗ್ಬಿಡುತ್ತಾ ಅನ್ನೋ ಭಯ ಒಳಗಡೆ. ಆದ್ರೆ ಒಂದು ದಿನ ನಾನು ತೀರ್ಮಾನ ಮಾಡಿದೆ, ನಿನ್ನ ಚಿತ್ತವಿಲ್ಲದೆ ನನ್ನ ತಲೆಯಿಂದ ಒಂದು ಕೂದಲು ಬುದ್ಧಿವಂತ ನನ್ನ ವಾಕ್ಯ ಬರೆಯಲ್ಪಟ್ಟಿದೆ. ನೀನು ನನ್ನ ಕುಟುಂಬವನ್ನು ನನ್ನ ಕೈಗೆ ಒಪ್ಪಿಸ್ಕೊಟ್ಟಿದ್ದೇನೆ, ಅವರ ಚಿಂತೆ ನನಗೆ ಬೇಡ, ನೀನು ದೊಡ್ಡ ಕಾರ್ಯ ಮಾಡ್ತಾ ಇದ್ದೀನಿ. ಯಾವಾಗ ನಾನು ತಿಳ್ಕೊಂಡು ಇದುವರೆಗೂ ದೇವರು ನನ್ನ ಬಲವಾಗಿ ನಡೆಸ್ತಾ ಇದ್ದಾರೆ. ಎಲ್ಲ ಫೋನಲ್ಲಿ ಪ್ರೇಯರ್ ಮಾಡಿದಾಗ ಫೋನಲ್ಲೇ ವಾರ್ನಿಂಗ್ ಬರ್ತಾ ಇದೆ, ಫೋನಲ್ಲೇ ವಾರ್ನಿಂಗ್. ಜೀವನದಲ್ಲಿ ನೀನು ಬಂದ್ಬಿಡ್ತೀಯ, ನೀನು ಇಲ್ಲಿಗೆ ಫೋನಲ್ಲೇ ವಾರ್ನಿಂಗು. ಅಲ್ಲೋದ್ಮೇಲೆ ಇಲ್ಲಿ ಬಂದಿದ್ದೆ ತಾನೇ, ಇದು ನಿಜವಾದ ಘಟನೆ. ಅವತ್ತು ನೈಟ್ 12:30ವರೆಗೆ ಪ್ರೇಯರ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ, ಬಂದ್ಬಿಟ್ಟೆ ತಾನೆ. ನಿಮ್ ಮನೆ ಹತ್ರ ನೋಡಿ ಏನ್ ಮಾಡ್ತೀನಿ ಅಂತ, ನಿಮ್ ಮನೆ ಹತ್ರ ನೋಡು ಏನ್ ಮಾಡ್ತೀನಿ ಅಂತ, ಇವಾಗಲೇ ಸರ್ಪಣ ಕಳಿಸ್ತೀನಿ ನೋಡು ಅಂತ ಹೇಳ್ತೇನೆ. ನಾವು ಒಂದೇ ಒಂದು, ನನ್ನ ದೇವರನ್ನ ಮೀರಿ, ನನ್ನ ರಕ್ಷಕನ ಮೀರಿ ನೀನು ಏನ್ ಬೇಕಾದ್ರೆ ಮಾಡಕ್ಕಾದ್ರೆ ಮಾತೋಡು. ಕಾಂಪೌಂಡ್ ಒಳಗಡೆ ಹೋಗಿ ನೋಡು, ನಾನು ಬೇಕಾದ್ರೆ ಒಪ್ಕೊಳ್ತೀನಿ. ಯಾಕಂದ್ರೆ ನನ್ನ ದೇವರಾಗಿರುವ ಕರ್ತನು ಜೀವಿಸುವವರಾಗಿದ್ದಾರೆ. ಆತನು ಜೀವಿಸುವ ದೇವರು, ಸತ್ತವರಲ್ಲ. ಮೊದಲಾಗಿ ನಾನಂತ ತಿಳ್ಕೋಬೇಕು. ನಾನು ಯಾರು, ನಾನು ಯಾವ ಸ್ಥಳದಲ್ಲಿ ಹೋಗ್ತಿದ್ದೀನಿ, ನಾನು ಹೋಗೋ ಸ್ಥಳದಲ್ಲಿ ಏನಾಗುತ್ತೆ ಅನ್ನೋದು ನಾನು ತಿಳ್ಕೊಂಡ್ರೆ ಅಲ್ಲಿಂದ ಬರಿಗೈಯಿಂದ ನಾನು ಹೋಗೋದಿಲ್ಲ. ನಾನು 100% ಹೇಳ್ತೀನಿ ನೋಡಿ, ಅಲ್ಲಿಂದ ಬರಿಗೈಯಿಂದ ಹೋಗೋದಿಲ್ಲ. ಸಭೆಗೆ ಬರೋದಕ್ಕೆ ಮುಂಚೆನೆ ಮೈಂಡ್ ಕಂಟ್ರೋಲ್ ಆಗೋಗುತ್ತೆ. ಶನಿವಾರನೇ ಮೈಂಡ್ ಕಂಟ್ರೋಲ್ ಆಗೋಗುತ್ತೆ. ಶನಿವಾರನೇ, ಭಾನುವಾರ ಏನೋ ಫಂಕ್ಷನ್ ಬರುತ್ತೆ, ಭಾನುವಾರ ಚರ್ಚ್ಗೆ ಹೋಗ್ಬೇಕಾದ್ರೆ ಯಾವುದೋ ಒಂದು ಪ್ರೋಗ್ರಾಮ್ ಆಗಿರುತ್ತೆ, ಭಾನುವಾರ ಏನಾದ್ರು ಆಗ್ಬೇಕಾದ್ರೆ ಏನೋ ಒಂದು ಕಾರ್ಯ ಇರುತ್ತೆ. ಆದ್ರೆ ಮೊದಲನೇದಾಗಿ ನನ್ನ ಒಂದು ಚಿಂತ, ನನ್ನ ಒಂದು ಜೀವಿತದಲ್ಲಿ ನಾನೇನ್ ಮಾಡ್ಕೋಬೇಕು? ದಿಸ್ ಈಸ್ ಮೈ ಗಾಡ್ ಡೇ, ನನ್ನ ದೇವರ ದಿನ. ಅಲ್ಲಿ ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಿಸಿರಿ. ಸಬ್ಬತ್ ದಿನ ಏನು? ದೇವರ ದಿನ, ಪರಿಶುದ್ಧವಾದ ದಿನ, ದೇವರ ದಿನ. ಈ ದಿನದಲ್ಲಿ ದೇವರು ಘನಪಡಿಸುವರಾಗಿರ್ಬೇಕು. ಹಾಗೆ ಎಲ್ಲ ಕರೆಕ್ಟ್ ಆಗಿ ಸಭೆಗೆ ಕರ್ಕೊಂಡು ಬರ್ತಾರೆ. ಸಭೆಗೆ ಬಂದ್ಬಿಡ್ತೀವಿ, ಬರೋಕ್ ಮುಂಚೆ ಒಂದು ಏನಾದ್ರು ಜಗಳ ಆಗಿರುತ್ತೆ. ಸಭೆಗೆ ಬರ್ತಾ ಇದ್ರೆ ಬರೋವಾಗಲೇ ಜಗಳ ಆಗಿರುತ್ತೆ. ಪೀಸ್ಫುಲ್ ಮೈಂಡ್ ನಾವು ಆರಾಧನೆ ಮಾಡಕ್ಕಾಗಲ್ಲ, ಪೀಸ್ಫುಲ್ ಮೈಂಡ್ ವಾಕ್ಯ ಕೇಳಕ್ಕಾಗಲ್ಲ, ಸಮಾಧಾನ ಮಾಡಕ್ಕಾಗಲ್ಲ. ಕಾರಣ ಏನು ಗೊತ್ತಾ? ದೇವರ ಆ ಒಂದು ಫಲವನ್ನು ಹೊಂದ್ಕೋಬಾರ್ದು, ಆ ಅಧಿಕಾರವನ್ನು ತಿಳ್ಕೋಬಾರ್ದು, ಆ ರಹಸ್ಯವನ್ನು ತಿಳ್ಕೋಬಾರ್ದು. ಒಳಗಡೆ ಬರೋವಾಗಲೇ ನಿಮ್ಮ ಮನಸ್ಥಿತಿ ಕಟ್ಟಲ್ಪಟ್ಟಿರಬೇಕು. ಇದೇ ಸೈತಾನನ ಕ್ರಿಯೆ. ಹಲ್ಲೆಲೂಯಾ. ಅನೇಕರು ನಾನು ಹೇಳೋದುಂಟು, ಏನಂತ, ನೀವು ಶನಿವಾರನೇ ಪ್ರಿಪೇರ್ ಆಗ್ಬಿಡಿ, ಶುಕ್ರವಾರನೇ ಪ್ರಿಪೇರ್ ಆಗ್ಬಿಡಿ. ಭಾನುವಾರಕ್ಕೆ ಏನ್ ಬೇಕು, ಬಾಬಾ ನೀನು ಮಾತಾಡು ಅಂತ ಶುಕ್ರವಾರನೇ ಪ್ರಿಪೇರ್ ಸ್ಟಾರ್ಟ್ ಮಾಡಿ, ಪ್ರೇಯರ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಯಾವಾಗ ನಾವು ಬರುವಾಗ ಫುಲ್ ಪ್ರಿಪೇರ್ ಆಗಿ ಬರ್ತಿರೋ, ಅಲ್ಲಿ ದೇವರು ನಮಗಾಗಿ ಕಾಯ್ತಾ ಇರ್ತಾರೆ. ಹಾಲೆಲೂಯಾ. ದೇವರು ನಮಗಾಗಿ ಕಾಯ್ತಾ ಇರ್ತಾರೆ. ದೇವರು ಎಲ್ಲವನ್ನು ಮಾಡಿ ಮುಗಿಸುವರಾಗಿರ್ತಾರೆ. ಈ ದಿನದ ವಾಕ್ಯ ದೇವರ ಸಭೆಯಲ್ಲಿ ನಾವು ತಗ್ಗಿಸಿಕೊಳ್ಬೇಕು. ಅಣ್ಣನು ಅದೇ ಮಾಡಿದ್ರು. ಅಣ್ಣನು ಬಂದು ಅವ್ರಿಗೆ ಎಲ್ಲ ಇದೆ,
ದಾಸ ದಾಸಿಯರು, ಹಣ, ಆಸ್ತಿ, ಆಡಂಬರ, ಒಡವೆ ಎಲ್ಲ ಇದೆ, ಎಲ್ಲ ಇದೆ, ಐಶ್ವರ್ಯವಂತರಾಗಿದ್ದಾಳೆ. ಆದ್ರೂ ಮಕ್ಕಳಿಲ್ಲ ಅಂತ ಯಾರ ಬಳಿಗೆ ಬಂದ್ಬಿದ್ರು? ಯೇಸಪ್ಪನ ಪಾದಕ್ಕೆ, ಆತನ ಪಾದದಲ್ಲಿ ಬಂದು ಬಿದ್ದರು. ದೇವರು ಅವಳನ್ನ ಮುಟ್ಟಿದ್ರು. ಹಲ್ಲೆಲೂಯಾ. ದೇವರು ಎದುರು ನೋಡಿದ ಏನು ಗೊತ್ತಾ? ತನ್ನನ್ನು ತಾನೇ ತಗ್ಗಿಸಿಕೊಂಡು ದೇವರ ಸಮಯದಲ್ಲಿ ಕುಳಿತವರನ್ನೇ ದೇವರು ನೋಡುವವರಾಗಿದ್ದಾರೆ. ತನ್ನನ್ನು ತಾನೇ ತಗ್ಗಿಸಿಕೊಂಡವ್ರನ್ನ ದೇವರು ಉನ್ನತ ಸ್ಥಿತಿಗೆ ಏರಿಸುವವರಾಗಿದ್ದಾರೆ. ಅದಕ್ಕೆ ವಾಕ್ಯ ಬರೆಯಲ್ಪಟ್ಟಿದೆ. ವಾಕ್ಯ ತೆಗೆದುಕೊಂಡ್ರೆ ವಾಕ್ಯ ಹೋಗೋಣ. ಯಾಕೋಬನು 4ನೇ ಅಧ್ಯಾಯ 10ನೇ ವಾಕ್ಯ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಾಕ್ಯ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮುಂದಕ್ಕೆ ತರುವನು. ಯಾವ್ದೋ ಒಂದು ಸ್ಥಿತಿಯಿಂದ ಬಿಡುಗಡೆ ಆಗ್ಬೇಕಾ? ಯಾವ್ದ್ರಿಂದ ಯಾರು ಬರ್ಬೇಕಾ? ಯಾವ್ದಾದ್ರು ನೀವು ಜಯವನ್ನು ಹೊಂದಬೇಕಾ? ಯಾವ್ದಾದ್ರು ನಿಮ್ಗೆ ಆಗ್ಬೇಕಾ? ಮೊದಲನೇದಾಗಿ ನೀವು ಕರ್ತನ ಮುಂದೆ ತಗ್ಗಿಸಿಕೊಳ್ಳಿರಿ, ದೇವರ ಮುಂದೆ ತಗ್ಗಿಸಿಕೊಳ್ಳಿರಿ, ಆಗ ನಿಮ್ಮನ್ನ ದೇವರು ಮುಂದೆ ತರ್ತಾರೆ. ಅರ್ಥ ಆಗ್ತಿದ್ಯಾ? ಎಷ್ಟೇ ಅರ್ಥ ಆಗ್ತಿದೆ ಒಂದು ಟಾಪಿಕ್. ಹಲ್ಲೆಲೂಯಾ. ತಗ್ಗಿಸಿಕೊಳ್ಳಿರಿ, ತಗ್ಗಿಸಿಕೊಳ್ಳಿರಿ, ದೇವರಿಗೆ ಮುಖ್ಯತ್ವವನ್ನು ಕೊಡಿರಿ, ದೇವರಿಗೆ ಸಮಯವನ್ನು ಕೊಡಿರಿ. ಓದಿ ಯಾಕೋಬನ ಬರೆದ ಪತ್ರಿಕೆ 10. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ಹಲ್ಲೆಲೂಯಾ. ನಿಮ್ಮನ್ನು ಮೇಲಕ್ಕೆ ತರುವನು. ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ದೇವರ ಸಮ್ಮುಖದಲ್ಲಿ ಹೇಳಿ, ಆತನು ನನ್ನನ್ನು ಮೇಲಕ್ಕೆ ತರ್ತಾನೆ. ಎಲ್ಲರೂ ಬಾಯಿ ತೆಗೆಯಿರಿ. ಯೇಸಪ್ಪ ನನ್ನನ್ನು ಒಂದು ದಿನ ಮೇಲೆ ತರ್ತಾರೆ. ಅನೇಕರಿಗೆ ನಾನು ಯಾಜಕರಾಗಿ, ರಾಜನಾಗಿ, ಅನೇಕರಿಗೆ ನಾನು ಒಂದು ದೊಡ್ಡ ಬೆಳಕಾಗಿ ನಾನು ತರ್ತಾರೆ. ಹಲ್ಲೆಲೂಯಾ. ದೇವರಿಂದ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ ಪ್ರಿಯರೇ. ಮೊದಲದಾಗಿ ನಾನು ದೇವರ ಸಮ್ಮುಖದಲ್ಲಿ ಯಾವ ಮನಸ್ಥಿತಿ ಉಳ್ಳವನಾಗಿದ್ದೇನೆ, ಯಾವ ರೀತಿಯಾಗಿದ್ದೇನೆ ಅಂತ ನಾನು ಪರಿಶೋಧಿಸಿಕೊಳ್ಬೇಕು, ನನ್ನನ್ನು ತಗ್ಗಿಸಿಕೊಳ್ಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಕಷ್ಟ ನಿಮ್ಮನ್ನು ನೀವು ಪರಿಶೋಧಿಸಿಕೊಂಡ್ರಿ. ಒಂದು ಕಷ್ಟ ಆಗೋಯ್ತು, ಒಂದು ದೊಡ್ಡ ಸಮಸ್ಯೆ ಬಂತು, ಕಣ್ಣೀರಿನಿಂದ ಪ್ರಾರ್ಥನೆ. ಬೈಬಲ್ ಬಿಡದೇ ಇಲ್ಲ. ಅಪ್ಪ ಅಪ್ಪ ಏಸಪ್ಪ ಏಸಪ್ಪ ಅಂತ ಹೋರಾಡ್ತಾನೆ ಇರ್ತೀವಿ. ಎಲ್ಲ ಮುಗಿದ ನಂತರ ಯಾವ ರೀತಿಯಾಗಿದ್ದೀವಿ? ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ವಾಕ್ಯ ಬರೆಯಲ್ಪಟ್ಟಿದೆ, ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ ಅಂತ. ಹಲ್ಲೆಲೂಯಾ. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ. ಒಂದೇ ರೀತಿ ದೇವರು. ಅರೆ ಮನುಷ್ಯನು ಸ್ಥಿತಿ ಚೆನ್ನಾಗಿದಾಗ ಒಂಥರ, ಸ್ಥಿತಿ ಕೆಟ್ಟೋದಾಗ ಒಂಥರ. ಆ ರೀತಿಯಾಗೆಲ್ಲ ಪ್ರಿಯರೇ ನಾವು ಹುಡುಕಿ ಬರುವುದು ಸರ್ವಶಕ್ತನಾದ ದೇವರನ್ನು ನೋಡೋದಕ್ಕಾಗಿ. ನೀವು ಇಬ್ಬರೇ ಕೂತ್ಕೊಂಡಿದ್ದೀರಾ ಮನೆಯಲ್ಲಿ, ಒಂದು ಮನಸ್ಥಿತಿ ಮಾಡ್ಕೊಳ್ಳಿ, ಅಪ್ಪ ನಿನ್ನ ಪಾದದಲ್ಲಿ ನಾನು ಒಪ್ಪಿಸ್ಕೊಳ್ತಾ ಇದ್ದೇನೆ, ಈಗ ನಮಗೆ ಈ ಪರಿಸ್ಥಿತಿ ಇದೆ, ನಿನ್ನಿಂದ ಎಲ್ಲವೂ ಸಾಧ್ಯ ಅಂತ ನೀವು ಹೇಳ್ತಿರುವಾಗಲೇ ದೇವರಲ್ಲಿ ಕ್ರಿಯೆ ಮಾಡಿ ತೋರಿಸ್ಬಿಡ್ತಾರೆ. ನೀವು ಬಾಯಿಂದ ಹೊರಡುವ ಮಾತು ಕ್ರಿಯಾರೂಪದಲ್ಲಿ ದೇವರು ತೋರಿಸ್ತಾರೆ. ಹಲ್ಲೆಲೂಯಾ. ಆದ್ರೆ ಅವ್ರು ಮಾಡ್ತಾರ ಇರುವಂತ ಎರಡು ಮನಸ್ಸು ತುಂಬಾ ವರ್ಷ ಆಗೋಯ್ತು, ತುಂಬಾ ದಿನಗಳಾಗೋಯ್ತು, ಸ್ಥಿತಿ ಬದಲಾಗಿಲ್ಲ, ಹಿಂಗೆ ಇದೆ ಹಂಗೆ ಇದೆ. ಹಲ್ಲೆಲೂಯಾ. ಅನೇಕ ಸಮಯ ಉದಾಹರಣೆ ತಗೊಂಡ್ರೇನು, ಅಬ್ರಾಹ್ಮಣಿಗೆ ಏನ್ ಮಾಡ್ತಾರೆ? ಸಂತತಿಯನ್ನು ನಕ್ಷತ್ರದಲ್ಲಿ ಹೆಚ್ಚಿಸುವಂತ ಆಶೀರ್ವದಿಸ್ತಾರೆ. 100 ವಯಸ್ಸಾಗೋಯ್ತು, ಸಾರಾಳಿಗೆ 90 ವಯಸ್ಸಾಗೋಯ್ತು. ಹಲ್ಲೆಲೂಯಾ. ಆದರೂ ಕಾದಿದ್ದರು. ಆಮೇಲೆ ಕಾದಿದ್ದರು. ಅದೇ ರೀತಿಯಾಗಿ ಪ್ರಿಯರೇ ಅನೇಕ ಸಮಯ, ಒಂದು ಟೈಮ್, ಒಂದು ಡೇಟ್ ಅನ್ನೋದು ನಮ್ಮ ಜೀವಿತದಲ್ಲಿ ದೇವರು ಗೊತ್ತು ಮಾಡಿದ್ದಾರೆ. ಅದು ಬಿಡುಗಡೆಗಾಗಲಿ, ಆಶೀರ್ವಾದಕ್ಕಾಗಲಿ, ಅಭಿಷೇಕಕ್ಕಾಗಲಿ, ಒಂದು ಯಾವುದೇ ಒಂದು ಕಾರ್ಯಕ್ಕಾಗಲಿ ದೇವರು ಒಂದು ಸಮಯವನ್ನು ನಿಗದಿ ಮಾಡಿದ್ದಾರೆ. ಆ ಸಮಯವನ್ನು ನಾವು ಹೋಗ್ಬೇಕಾದ್ರೆ ನಾವು ದೇವರ ಸಮಯದಲ್ಲಿ ಕಾದಿರೋರಾಗಿರಬೇಕು. ಹಲ್ಲೆಲೂಯಾ. ದೇವರ ಸಮಯದಲ್ಲಿ ಕಾದಿರಬೇಕು. ಕೆಲವು ಬೆಳಗ್ಗೆ ಒಂದು ಮೆಸೇಜ್ ಯಾವ್ದು ಯೂಟ್ಯೂಬ್ ಅಲ್ಲಿ ಬಂತು, ನೋಡ್ತಾ ಇದೆ. ಮೆಸೇಜ್ ಅವ್ರಿಗೆ ವಿಭಿನ್ನವಾಗಿತ್ತು. ನೋಡಿ, 2 ಕೆಂಪು ಸಮುದ್ರವು ಒಂದು ಬಾಗಿಲಾಗಿತ್ತು. ಯಾರಿಗೆ? ಇಸ್ರೇಲ್ ಜನರಿಗೆ. ಕಾನಾನ್ ದೇಶಕ್ಕೆ ಪ್ರವೇಶಿಸಬೇಕು, ಆಶೀರ್ವಾದ ಇದೆ. ಆ ಆಶೀರ್ವಾದ ದೇಶಕ್ಕೆ ಹೋಗ್ಬೇಕಾದ್ರೆ ಕೆಲವೊಂದು ಕಾರ್ಯದಿಂದ ಓಡ್ಕೊಂಡು ಬರ್ತಾ ಇದ್ದಾರೆ, ಬಾಗಿಲಿಲ್ಲ. ಅದಕ್ಕೆ ಬೈಬಲ್ ವಾಕ್ಯ ಬರೆಯಲ್ಪಟ್ಟಿದೆ, ಯಾರು ಮುಚ್ಚಲಾರದಂತೆ, ಯಾರು ತೆಗೆಯಲಾರದಂತೆ ಮುಚ್ಚಿರುವವನು, ಯಾರು ಮುಚ್ಚಲಾರದಂತೆ ತೆಗೆಯುವವನು ಆಗಿರುವ ದೇವರು ಅಂತ ಇದೆ. ಅಂದ್ರೆ ಯಾರು ಬಾಗಿಲನ್ನ ತೆಗೆಯಕ್ಕಾಗಲ್ಲ ಆ ರೀತಿಯಾಗಿ ಮುಚ್ಚುವ ದೇವರು, ಯಾರು ಮುಚ್ಚಕ್ಕಾಗಲ್ಲ ಆ ರೀತಿಯಾಗಿ ಬಾಗಿಲನ್ನು ತಿರುಗುವ ದೇವರು. ಅದೇ ರೀತಿಯಾಗಿ ನೋಡಿ, ಕೆಂಪು ಸಮುದ್ರ ಒಂದು ಬಾಗಿಲಿಗೆ ಅಡ್ಡವಾಗಿ ನಿಂತು ದೇವರು ದಾರಿಯನ್ನು ಉಂಟು ಮಾಡಿದ್ರು. ಯಾಕಂದ್ರೆ ಮುಂದೆ ಏನಿದೆ? ಕಾನಾನ್ ದೇಶ ಇದೆ, ಅದು ಆಶೀರ್ವಾದ ದೇಶ, ಅಲ್ಲಿ ಹೋಗಿ ಸೇರ್ಬೇಕು. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಾವು ಯಾವ್ದಾದ್ರು ಒಂದು ಡೆಸ್ಟಿನಿಂದ ಒಂದು ಕಡೆ ಹೋಗ್ಬೇಕಾದ್ರೆ, ಬಿಡುಗಡೆ ಆಗ್ಲಿ, ಅಭಿಷೇಕ ಆಗ್ಲಿ, ಯಾವ್ದಾದ್ರು ಹೋಗ್ಬೇಕಾದ್ರೆ ಒಂದು ಬಾಗಿಲು ತೆರೆಯಲ್ಪಡಬೇಕು. ಆ ಸಮುದ್ರವು ಇಬ್ಬಾಗವಾಗಬೇಕು. ಹಾಗಾದ್ರೆ ನಾವು ಏನ್ ಮಾಡ್ಬೇಕಂದ್ರೆ ದೇವರ ಮುಂದೆ ತಗ್ಗಿಸಿಕೊಳ್ಳೋರಾಗಿರಬೇಕು, ದೇವರ ಮುಂದೆ ಕಾದಿರೋರಾಗಿರಬೇಕು. ಹಲ್ಲೆಲೂಯಾ. ಎಷ್ಟು ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ನೋಡಿ,
ದಾವೀದನ ಮಗನಾದ ಮನಸ್ಸೆಯು ಅದೇ ರೀತಿಯಾಗಿ ಜೀವಿಸಿದನು. ದಾವೀದನಂತೆ ತನ್ನ ತಂದೆಯಂತೆ ನೀತಿವಂತನಾಗಿರಲಿಲ್ಲ, ದೇವರಿಗೆ ಭಯಪಡುವವನಾಗಿರಲಿಲ್ಲ. ಅವನು ಯಾವ ರೀತಿ ಇದ್ರೆ ಲೋಕದ ರೀತಿಯಲ್ಲಿ ಮನುಷ್ಯರ ಸಂಪ್ರದಾಯ ಪ್ರಕಾರ ಅವನು ಏನ್ ಮಾಡ್ತಿದ್ದ, ಪೂಜೆ ಪುನಸ್ಕಾರ ಮಾಡ್ತಾ ಇದ್ದ, ಲೋಕದಲ್ಲಿ ಎಲ್ಲವನ್ನು ಹುಡುಕ್ತಾ ಇದ್ದ. ಆದರೆ ದಾವೀದ ಮಾರ್ಗವನ್ನು ಬಿಟ್ಟವನಾಗಿದ್ದನು. ಯಾವಾಗ ಆತನು ದೇವರ ಸಮ್ಮುಖದಲ್ಲಿ ತಗ್ಗಿಸಿಕೊಂಡನು, ಅಪ್ಪ ಅಯ್ಯ ನೀನೇ ನಿಜವಾದ ದೇವರು, ನನ್ನನ್ನು ಕ್ಷಮಿಸು ಅಂತ ಒಪ್ಪಿಸಿಕೊಂಡನು, ದೇವರು ಅವನನ್ನು ಕ್ಷಮಿಸಿದನು. ಹಾಲೆಲೂಯಾ. ವಾಕ್ಯ ಓದಿ, ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ, ಪೂರ್ವಕಾಲ ವೃತ್ತಾಂತ 2ನೇ ಭಾಗ 33ನೇ ಅಧ್ಯಾಯ 12ರಿಂದ 13. ಆದರೆ ಆ ಕಷ್ಟದಲ್ಲಿ ಮನಸ್ಸೆ ತನ್ನ ದೇವರಾದ ಯೆಹೋವನ ಪ್ರಸನ್ನತೆಯನ್ನು ಬೇಡಿಕೊಂಡನು. ಆ ಕಷ್ಟದಲ್ಲಿ ಅಂದರೆ ಅವನು ಹೋದ ಮಾರ್ಗದಲ್ಲಿ ತುಂಬಾ ಅವಮಾನ, ದುಃಖ, ಒಂದು ಹೋರಾಟ, ಯುದ್ಧ ಸ್ಟಾರ್ಟ್ ಆಗೋಯ್ತು. ಅವ್ನಿಗೆ ಯಾವ್ದು ಸರಿ ಮಾಡಕ್ಕಾಗಲ್ಲ, ಕಂಟ್ರೋಲ್ ಮಾಡಕ್ಕಾಗಲ್ಲ, ಕೈ ಮೀರಿ ಹೋಗ್ಬಿಡೈತೆ. ಆಗ ದೇವರ ಸಮ್ಮುಖದಲ್ಲಿ ಓಡಾಡ್ತಾನೆ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾನೆ, ತನ್ನನ್ನು ತಗ್ಗಿಸಿಕೊಳ್ತಾನೆ. ಆಗ ದೇವರು ಹೇಳ್ತಾರೆ ನೋಡಿ, ದೇವರಾದ ಯೆಹೋವನ ಪ್ರಸನ್ನತೆಯನ್ನು ಬೇಡಿಕೊಂಡನು. ಏನ್ ಮಾಡ್ದ, ಅಯ್ಯ ನನ್ನ ಕೈಯಲ್ಲಿ ಆಗಲ್ಲ, ನಿಮ್ಮ ಪ್ರಸನ್ನತೆ ನನಗೆ ಬೇಕು ಅಂತ ಮನಸ್ಸಿಗೆ ಬೇಡಿಕೊಂಡನು. ಅವನು ತನ್ನ ಪಿತೃಗಳ ದೇವರ ಮುಂದೆ ತನ್ನನ್ನು ಬಹಳವಾಗಿ ತಗ್ಗಿಸಿಕೊಂಡು ಆತನಲ್ಲಿ ಪ್ರಾರ್ಥಿಸಲು ಆತನು ಲಾಲಿಸಿ ಅವನಿಗೆ ಸದುತ್ತರವನ್ನು ದಯಪಾಲಿಸಿ ಅವನನ್ನು ತಿರುಗಿ ಯೆರೂಸಲೇಮಿಗೆ ಬರಮಾಡಿ ಅರಸುತನವನ್ನು ಕೊಟ್ಟನು. ಹಾಲೆಲೂಯಾ, ಹಾಲೆಲೂಯಾ. ಯಾವಾಗ ಅರಸುತನವನ್ನು ಕಳ್ಕೊಂಡ್ರು, ಎಲ್ಲಿ ಅವಮಾನ ಆಯ್ತು, ಎಲ್ಲಿ ನಿಂದನೆ ಆಯ್ತು, ಎಲ್ಲಿ ನಾವು ತಳ್ಳಲ್ಪಟ್ರು, ಆ ಸ್ಥಳದಲ್ಲಿ ಮತ್ತೆ ದೇವರ ಕರೆದು ನಿಲ್ಲಿಸಿ ಒಂದು ಉನ್ನತ ಸ್ಥಾನದಲ್ಲಿ ನಿಲ್ಲಿಸೋರಾಗಿದ್ದಾರೆ, ಅರಸುತನವನ್ನು ಕೊಡೋರಾಗಿದ್ದಾರೆ, ಫಸ್ಟ್ ಸ್ಥಾನವನ್ನು ಕೊಡೋರಾಗಿದ್ದಾರೆ. ಹಾಲೆಲೂಯಾ. ಮನಸ್ಸೇ ಮಾಡಿದ ಒಂದೇ ಒಂದು, ಯೆಹೋವನ ಮುಂದೆ, ದೇವರ ಮುಂದೆ ತಗ್ಗಿಸಿಕೊಂಡು ಏನ್ ಮಾಡುವಂತೆ, ತಗ್ಗಿಸಿಕೊಂಡು ಬಹಳವಾಗಿ ದುಃಖದಿಂದ ಪ್ರಾರ್ಥನೆ ಮಾಡಿದರು. ಹಾಲೆಲೂಯಾ. ಅನೇಕ ಸಮಯ ನೀವು ಕಳ್ಕೊಂಡಿರಬಹುದು, ಅನೇಕ ಸಮಯ ಯಾರು ಇಲ್ಲದೆ ಇರಬಹುದು, ಅನೇಕ ಸಮಯ ಹೋರಾಟದಲ್ಲಿರ್ಬಹುದು. ಆದ್ರೆ ಒಂದು ಮಾತು ನಾನು ಹೇಳ್ತೀನಿ ನೋಡಿ, ದೇವರ ಮುಂದೆ ತಗ್ಗಿಸಿಕೊಂಡ್ರಿ. ಯಾರ ಮನುಷ್ಯರ ಮುಂದೆ ಹೇಳ್ಬೇಡಿ, ಯಾರ ಸೇವಕರಾದ್ರೂ ಅವ್ನು ಎಲ್ಲೇ ಹೋಗಿ ಅಯ್ಯಾದ ಪಾಲ ಹಿಡ್ಕೊಬೇಡ್ರಿ. ನೀವು ಪಾಲ ಹಿಡ್ಕೊಳ್ಬೇಕಾದ್ರೆ ಒಬ್ಬರೇ ಒಬ್ಬರು, ಆತನೇ ಸರ್ವಶಕ್ತನಾದ ದೇವರು. ಅಯ್ಯ ಎಸಪ್ಪ, ನಿನ್ನ ಪಾದದಲ್ಲಿ ತಗ್ಗಿಸ್ಕೊಳ್ತಾ ಇದ್ದೇನೆ, ನಿನ್ನ ಕಾಲನ್ನು ಹಿಡ್ಕೊಳ್ತಿದ್ದೀನಿ, ಈ ದಿನ ನನಗೆ ಬಿಡುಗಡೆ ಮಾಡು, ಈ ದಿನ ನನಗೆ ಸದುತ್ತರವನ್ನು ಕೊಡು, ನನ್ನ ಮನಸ್ಥಿತಿ ಬದಲಾಗಲಿ, ಹೋರಾಟ ಬದಲಾಗಲಿ ಅಂತ ನೀವು ಕೇಳಿ ನೋಡಿ. ಗರ್ವದ ಪ್ರಾರ್ಥನೆ ಬೇಡ ಪ್ರಿಯರೇ. ಗರ್ವದ ಪ್ರಾರ್ಥನೆ ಎಲ್ಲಿರ್ಬೇಕು ಅಂತ, ಸೈತಾನನ ಮುಂದೆ ಇರಬೇಕು. ಸೈತಾನನ ಮುಂದೆ ಗರ್ವದ ಪ್ರಾರ್ಥನೆ, ನನ್ನ ದೇವರು ಯಾರು ಗೊತ್ತಾ, ಯೇಸು ನಾಮದಲ್ಲಿ ತೊಳೆಯುವಂತ ಗರ್ವದ ಪ್ರಾರ್ಥನೆ ಇರಬೇಕು. ಆದ್ರೆ ದೇವರ ಮುಂದೆ ನಾವು ತಗ್ಗಿಸಿಕೊಂಡು ಯಾವ ನನ್ನ ಒಪ್ಪಿಸಿಕೊಳ್ತಿದ್ದೀನಿ ಅಂತ ಪ್ರಾರ್ಥನೆ ಮಾಡೋರಾಗಿರಬೇಕು. ಮೊದಲಾಗಿ ಪ್ರಾರ್ಥನೆ ನಾವು ತಿಳ್ಕೊಳ್ಬೇಕು ಯಾವ ರೀತಿಯಾಗಿ ಅಂತ. ಮನಸ್ಸೆ ಒಪ್ಪಿಸಿಕೊಟ್ಟನು. ಮನಸ್ಸೆ ಒಪ್ಪಿಸಿಕೊಂಡ ನಂತರ ಅವನು ಮತ್ತೆ ಯೆರೂಸಲೇಮಿಗೆ ಕರೆಸಿ ಅವನಿಗೆ ಅರಸನವನು ಕಿಂಗ್ ಆಗಿ ತಿರ್ಗ ಮಾರ್ಪಡಿಸೋದು. ಹಾಲೆಲೂಯಾ. ಯಾಕಂದ್ರೆ ದೇವರು ಎಲ್ಲರೂ ನೋಡ್ತಾ ಇದ್ದಾರೆ. ಜ್ಞಾನೋಕ್ತಿಗಳು 16:2 ಬರೆಯಲ್ಪಟ್ಟಿದೆ, ಮನುಷ್ಯರ ನಡತೆಯ ಸ್ವಂತ ದೃಷ್ಟಿಗೆ ನೆಟ್ಟಗೆ. ಓದಿ ಜ್ಞಾನೋಕ್ತಿಗಳು 16:2. ಮನುಷ್ಯನ ನಡತೆಯೆಲ್ಲ ಸ್ವಂತ ದೃಷ್ಟಿಗೆ ಶುದ್ಧ, ಯೆಹೋವನ ಅಂತರಂಗವನ್ನೇ ಪರೀಕ್ಷಿಸುವವನು. ಹಾಲೆಲೂಯಾ. ಮನುಷ್ಯನ ನಡತೆಯೆಲ್ಲ ಸ್ವಂತ ದೃಷ್ಟಿಗೆ ಶುದ್ಧ, ಆದ್ರೆ ದೇವರು ಏನ್ ಮಾಡ್ತಾರೆ, ಸರ್ವಶಕ್ತನಾದ ದೇವರು ಅಂತರಂಗವನ್ನು ಪರೀಕ್ಷಿಸಲಾಗಿದ್ದಾನೆ. ಇವಾಗ ಬರ್ತೀನಿ ಸಿಸ್ಟರ್, ಚೆನ್ನಾಗಿದ್ದೀರಾ ಸಿಸ್ಟರ್, ಹೇಗಿದ್ದೀರಾ, ಹಿಂಗ್ ಮಾತಾಡ್ಕೊಂಡು ಹೋಗ್ತೀನಿ ಹೊರಗಡೆ, ಹೆಂಗ್ ಮಾತಾಡೋ ಹಿಂಗ ಬರ್ತೀನಿ, ಯಾಕೆ ಬಂದಿರೋದು ಹೊಡ್ಕೊಂಡು ಹೋಗೋದು. ಬ್ರದರ್ ಚೆನ್ನಾಗಿದ್ದೀರಾ ಬ್ರದರ್, ಹೇಗಿದ್ದೀರಾ ಬ್ರದರ್ ಬರೋದು, ಆಮೇಲೆ ಹಿಂದೆ ಬಂದು. ಆದ್ರೆ ದೇವರು ಅಂತರಿಂದ್ರಿಯರು ಶೋಧಿಸೋರಾಗಿದ್ದಾರೆ. ತಿಳ್ಕೊಳ್ಳಿ, ಒಂದು ಚಿಕ್ಕ ಚಿಕ್ಕ ವಿಷಯ ನಮ್ಮನ್ನು ದೇವರಿಗೆ ಅಗಲಿಸುವಂತದ್ದಾಗಿದೆ. ತನ್ನ ಸಹೋದರನ ನೀಚ ಅನ್ನುವವನು ಮರಣಕ್ಕೆ ಪಾತ್ರನಾಗಿದ್ದಾನೆ ಎಂಬ ವಾಕ್ಯ ಬರೆಯಲ್ಪಟ್ಟಿದೆ. ಬರೀ ನೀಚ ಅನ್ನುವನು. ಆದ್ರೆ ನಮ್ಮ ಒಳಗಡೆ ಏನೇನಾಗಿದೆ, ನಮ್ಮ ಒಳಗಡೆ ಯಾವ್ಯಾವ ಗುಣಗಳಿದೆ, ನಮ್ಮ ಸಂಬಂಧಿಕರು, ನಮ್ಮ ಸ್ನೇಹಿತರು, ಅಕ್ಕಪಕ್ಕದವರು, ನಮ್ಮ ಜೊತೆಗೆ ಯಾವ ರೀತಿ ನಾವು ಟ್ರೀಟ್ ಮಾಡ್ತಿದ್ದೇವೆ, ಯಾವ ರೀತಿಯಾಗಿದ್ದೇವೆ. ತಗ್ಗಿಸಿಕೊಳ್ಳೋ ಗುಣ ಇಲ್ಲ. ಅವನ ಮುಂದೆ ನಾನಿಂದ ತಗ್ಗಿಸಿಕೊಳ್ಳೋದು ಅಷ್ಟೊಂದು ನಾನು ಅವನಿಂದ. ಒಬ್ಬ ಸೇವಕರ ಕೆಳಗಡೆಯಿಂದ ಬೆಳೆದು ಬಂದಾಗ ನಾನು ಇದುವರೆಗೂ ನನ್ನ ಸೇವಕರಿಗೆ ಗೌರವ ಕೊಡ್ತೀನಿ. ನಾನು ಬೆಳೆದ ಸಭೆಯಲ್ಲಿ ನನ್ನ ಸೇವಕರಿಗೆ ಇದುವರೆಗೂ ಅವ್ನು ಒಳ್ಳೆ ಸ್ಥಳ ಕೊಟ್ಟಿದ್ರು, ನನಗೆ ಕಳೆಯೋದಕ್ಕೆ ಕೃಪೆ ಮಾಡಿ ದೇವರು ಅವ್ರ ಮೂಲಕ ಕೃಪೆ ಮಾಡಿದ್ರು.
ಅವ್ರನ್ನ ಒಂದೊಂದು ವಿಷಯದಲ್ಲೂ ಮುಂದೆ 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 ನಿಲ್ಲಿಸಿ ಅದ್ ಕಾರಣ ಏನಂದ್ರೆ ದೇವರು ಅವ್ರನ್ನ ಪ್ರೇರೇಪಣೆ ಮಾಡಿ ನಾನು ನಿಲ್ಸಕ್ಕೆ ಹೇಳಿದ್ರು. ಹಾಲೆಲೂಯಾ. ಆದ್ರೆ ಅಲ್ಲಿ ಸ್ಥಳ ಕೊಟ್ರು. ಅವ್ರಿಗಿಂತ ಮೇಲೆ ನಾನಿಲ್ಲ, ಅವ್ರಿಗಿಂತ ಕೆಳಗಡೆನೆ ನಾನಿದ್ದೇನೆ. ಹಾಗಾದ್ರೆ ನಾವು ಬಂದ ದಾರಿಯನ್ನು ನಾವು ಮರಿಬಾರ್ದು. ಕ್ರಿಸ್ತನಿಗೆ ನಾವು ಕೆಳಗಡೆ ಇದ್ದೇವೆ. ನಮ್ಮ ಮೇಲಿರುವ ಒಂದು ಸೇವಕರಿಗೆ ನಾವು ಕೆಳಗಡೆ ಇದ್ದೇವೆ. ನಮ್ಮ ಮೇಲಿರುವ ವಯಸ್ಸಾದ ಸೇವಕರು, ದೊಡ್ಡ ಸೇವಕರು ಎಲ್ಲರನ್ನು ಗಣಪಡಿಸಿ ನಾವು ತಗ್ಗಿಸಿಕೊಳ್ಳೋದಾಗಿರಬೇಕು. ಯಾವಾಗ ನಾವು ತಗ್ಗಿಸಿಕೊಳ್ತೀವೋ ದೇವರು ಕರ್ಕೊಂಡು ಒಂದು ಉನ್ನತ ಸ್ಥಾನದಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಹಾಲೆಲೂಯಾ. ಆದ್ರೆ ನಾವು ಮನಸ್ಸು ಏನ್ ಗೊತ್ತಾ, ನಾವು ಬಿಟ್ಕೊಡೋದೇ ಇಲ್ಲ. ಕರೆಕ್ಟಾ? ಇವಾಗ ಯಾರು ನಿಮ್ಮ ಮನೆಗೆ ಬಂದು ಪತ್ರಿಕೆ ಇಟ್ರು, ಮದುವೆಗೆ ಪತ್ರಿಕೆ ಇಟ್ರು, ನೀವು ಮನೆಗೆ ಅವ್ರ ಮನೆಗೆ ಹೋಗಿ ಪತ್ರಿಕೆ ಇಟ್ಟರು, ಅವ್ರು ಬಂದಿಲ್ಲ. ಇವಾಗ ನಿಮ್ಮ ಮನೆಗೆ ಬಂದು ಪತ್ರಿಕೆ ಇಟ್ರು, ಏನ್ ಮಾಡ್ತೀರಾ? ಜೋರಾಗಿ ಹೇಳ್ಬೇಕು. ಒಬ್ರು ಮಾತ್ರ ಹೇಳ್ತಿದ್ರಿ, ಎಲ್ಲರೂ ಹೇಳಿ. ಇವಾಗ ನೀವು ಅವ್ರ ಮನೆಗೆ, ನಿಮ್ಮ ಮನೆ ಫಂಕ್ಷನ್ಗೆ ಅವ್ರು ಯಾವ್ದಕ್ಕೂ ಬರಲ್ಲ. ನೀವು ಹೋಗಿ ಹೋಗಿ ಪತ್ರಿಕೆ ಇಡ್ತೀರಾ, ಕರೀತೀರಾ, ಎಲ್ಲ ಮಾಡ್ತೀರಾ. ಆದ್ರೆ ಅವ್ರು ಬಂದು ನಿಮ್ಮ ಮನೇಲಿ ಪತ್ರಿಕೆ ಇಡ್ತಾರೆ, ನೀವೇನ್ ಮಾಡ್ತೀರಾ? ಇವಾಗ ನಿಮ್ಮ ಸಂಬಂಧಿಗಳು ಒಬ್ಬರು ಕೇಳ್ತಾರೆ, ಏನಮ್ಮ ಅವ್ರ ಮನೆ ಹೋಗಿಲ್ವಾ, ಹಂಗೆ ಹಿಂಗೆ ಕರ್ರ ನಿನ್ನ, ಅವಾಗ ಏನ್ ಹೇಳ್ತೀರಾ? ಏನದು? ತಗ್ಗಿಸಿಕೊಳ್ಳುವ ಗುಣ ಇಲ್ಲ. ಕರೆಕ್ಟಾ? ತಗ್ಗಿಸಿಕೊಳ್ಳುವ ಗುಣ ಇಲ್ಲ. ಅವಾಗ ಏನಂತೀರಿ? ನನ್ನ ಮದುವೆಗೆ ಅವ್ರು ಬಂದಿಲ್ಲ, ನನ್ನ ಫಂಕ್ಷನ್ಗೆ ಅವ್ರು ಬಂದಿಲ್ಲ, ನನಗೆ ಕರೆದೇ ಇಲ್ಲ, ನಾನೇ ಹೋಗ್ಲಿ. ಅವ್ರು ಏನಾದ್ರು ಮಾಡಿದಾರ? ಇದು ಮಾಡಿದಾರ? ಅವ್ರು ಕರೆದ ತಕ್ಷಣ ಹೋಗ್ಬಿಡ್ಬೇಕಾ? ಯಾಕಂದ್ರೆ ನಮ್ಮ ಮನಸ್ಥಿತಿ ದೇವರಲ್ಲಿ ಇಲ್ಲ. ಕ್ರಿಸ್ತನಲ್ಲಿ ದೇವರು ವಾಕ್ಯ ಬೆಳೆಬಿಟ್ಟಿದೆ, ಪ್ರೀತಿ ಇಲ್ಲದವನು ಹೇಳಿ ಕಂಪ್ಲೀಟ್ ಮಾಡ್ರಿ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಹಾಲೆಲೂಯಾ. ಹಾಗಾದ್ರೆ ನಾನು ದೇವರನ್ನು ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀನಿ, ದೇವರ ಬಗ್ಗೆ ನನಗೆ ಗೊತ್ತು ಅಂತ ಹೇಳ್ತಾ ಇದ್ರೆ ಅವನಲ್ಲಿ ಪ್ರೀತಿ ಖಂಡಿತವಾಗ್ಲೂ ಇರಬೇಕು. ಹಾಲೆಲೂಯಾ. ಈ ರೀತಿಯ ಪ್ರೀತಿ ಬಗ್ಗೆ ಮಾತಾಡ್ತಿದ್ದಾಗ ಒಬ್ಬ ಇದ್ದಾನೆ, ಅಣ್ಣ ಪಕ್ಕದ ಮನೆ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ನೀನ್ ನನಗೆ ಪ್ರೀತಿ ಮಾಡ್ಬೇಕು. ತಪ್ಪಾಗಿ ತಿಳ್ಕೊಬಾರ್ದು. ಹಾಲೆಲೂಯಾ. ಹಾಗಾದ್ರೆ ಪ್ರೀತಿ ಅನ್ನೋದು ನಿಷ್ಕಪಟವಾದ ಪ್ರೀತಿ, ಕ್ರಿಸ್ತನೊಂದಿಗೆ ಇರುವ ಪ್ರೀತಿ, ಸಹೋದರ ಭಾವ ಪ್ರೀತಿ, ಸಂಬಂಧದ ಪ್ರೀತಿ. ಈ ಪ್ರೀತಿಯ ಕುರಿತು ನಾನು ಮಾತಾಡ್ತಿದ್ದೇನೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಯೇಸು ಕ್ರಿಸ್ತನ ಪ್ರೀತಿ ಇಲ್ಲದಿದ್ರೆ, ಇವಾಗ ಯೇಸು ಕ್ರಿಸ್ತನ ಒಂದು ಯೋಚನೆ ಮಾಡಿ, ಯೇಸು ಕ್ರಿಸ್ತನ ಕಲ್ವರಿ ಶಿಲುಬೆಯಲ್ಲಿ ಹೊಡೆಯಲ್ಪಡ್ತಾ ಇದ್ದಾರೆ, ಜಜ್ಜಲ್ಪಡ್ತಾ ಇದ್ದಾರೆ, ಎಲ್ಲಾ ಜನರು ನಿಂತಿದ್ದಾರೆ. ಆತನಿಂದ ಬಿಡುಗಡೆ ಹೊಂದಿದ ಒಂದು ಜನಗಳು ನಿಂತಿದ್ದಾರೆ, ಅವರು ಮೌನವಾಗಿ ನಿಂತಿದ್ದಾರೆ. ಅವ್ರು ಯೋಚನೆ ಮಾಡಿ, ಅಯ್ಯೋ ನಿಮ್ಗೆಲ್ಲ ಅಷ್ಟು ಮಾಡುದಲ್ಲ, ನಿಮ್ಗೆಲ್ಲ ಇಷ್ಟು ಮಾಡುದಲ್ಲ, ಸ್ವಲ್ಪ ಬಾಯಿ ತೆಗೆದು ಮಾತಾಡಿಲ್ವಲ್ಲ, ಸ್ವಲ್ಪ ನನ್ನ ಬಗ್ಗೆ ನೀವು ಸಾಕ್ಷಿ ಹೇಳಿಲ್ವಲ್ಲ, ಇವಾಗ ನನ್ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಒಂದು ಕ್ಷಣ ಪ್ರಾರ್ಥನೆ ಮಾಡಿದ್ರೆ ಲೇಖಿಯೋಳ ಲೆಕ್ಕದಲ್ಲಿ ದೇವದೂತರು ಹಿಡಿತಾ ಇದ್ರು. ಒಂದೇ ಕ್ಷಣ ಹೇಳಿದ್ರೆ ಕೋಟ್ಯಾನು ಕೋಟಿ ದೇವದೂತರು ಹಿಡಿತಾ ಇದ್ರು, ಎಲ್ಲರೂ ಮುಗಿದೋಗ್ತಾ ಇತ್ತು. ಆದ್ರೆ ದೇವರು ತಗ್ಗಿಸಿಕೊಂಡು ಆ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ, ಅಯ್ಯ ಇವ್ರು ಏನ್ ಮಾಡೋದು ಗೊತ್ತಿಲ್ಲ, ತಿಳಿದೇ ಮಾಡಿದ್ದಾರೆ, ಇವ್ರನ್ನ ಕ್ಷಮಿಸಿ ಅಂತ ಹೇಳಿದ್ರು. ಒಂದು ಕೆಣ್ಣೆ ಕೊಡದೆ ಇನ್ನೊಂದು ಕೆಣ್ಣೆ ತೋರಿಸ್ತೀನಿ ಅಂತ. ಇವಾಗ ಮನೆಗೆ ಬಂದು ಪಕ್ಕದ ಮನೆಯವ್ರು ಕರ್ಕೊಂಡು ಬಂದು ಹೊಡಿಯಮ್ಮ ಅವ್ರ ಕೆಣ್ಣೆಗೆ ಅಂತ ಹೇಳಿದ್ರೆ ನೀವ್ ಏನ್ ಮಾಡ್ತೀರ? ಅವ್ರು ನಿಮ್ಗೆ ಜಗಳ ಜಾಸ್ತಿ, ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ. ಯಾಕಂದ್ರೆ ಕಸ ಗುಡಿಸಿ ಆ ಕಡೆ ಹಾಕ್ಬಿಟ್ಟಿದ್ದೀರಾ, ನೀರು ಇದಾಗ ಹೋಗ್ಬಿಡೈತೆ, ಆಮೇಲೆ ನೀರಿಗೆ ಹೋದಾಗ ಜಗಳ, ಗಾಡಿ ಪಾರ್ಕ್ ಮಾಡಿದಾಗ ಜಗಳ, ಎಲ್ಲದಕ್ಕೂ ಜಗಳ. ಇವಾಗ ಅವ್ರನ್ನೇ ಬಂದು ಕರ್ಕೊಂಡು ಬಂದು ಹೊಡೆಯ ಮಾತಿರೋದು ಏನ್ ಮಾಡ್ತೀರ? ಒಂದೇ ಸೆಕೆಂಡ್ ಒಳಗಡೆ ಹಂಗೆ ವಾಲ್ಕೇನೋ, ಆ ವಾಲ್ಕೇನೋ ಬೆಂಕಿ ಹೆಂಗೆ ಹೊಗೆ ಬಂದು ಬರುತ್ತೆ ನೋಡಿ, ಗಬ 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 ಅಂತ. ಪಕ್ಕದಲ್ಲಿ ಬಾಸ್ ಇದ್ದಾರ, ಸೇವಕಿದ್ದಾರ, ಯಾರು ಹೆಂಗೆ ಹೊಡೆದೆ ನೀನು ನನ್ನ ಅಂತ ಕೂದಿಟ್ಕೊಂಡು ಹೊಡೆದಾಡ್ತೀರ ಇಲ್ವಾ? ಹಲ್ಲೆಲೂಯಾ. ಹೊಡೆದಾಡೋರೆಲ್ಲ ಕೈ ಎತ್ತಿ, ನೀವೆಲ್ಲ ಒಳ್ಳೆಯವರು, ನೀವೆಲ್ಲ ಒಳ್ಳೆಯವರು. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮನ್ನು ನಾವು ಪರಿಶೋಧಿಸ್ಕೊಂಡು ಚಿಕ್ಕ ಚಿಕ್ಕ ಬದಲಾವಣೆ ಪ್ರಿಯರೇ, ನಾನು ದೊಡ್ಡದಾಗಿ ಹೇಳ್ತಾ ಇಲ್ಲ, ಚಿಕ್ಕ ಚಿಕ್ಕ ವಿಷಯನೇ ನಾವು ಕ್ರಿಸ್ತನಿಂದ ಆಗ್ರಹಿಸುತ್ತೆ. ಚಿಕ್ಕ ಚಿಕ್ಕ ವಿಚಾರ ನಮ್ಮ ಪ್ರಾರ್ಥನೆ ಕೇಳಲ್ಪಡೋದಿಲ್ಲ. ಚಿಕ್ಕ ಚಿಕ್ಕ ವಿಚಾರನೇ ನಮ್ಮ ಜೀವಿತದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹಾಕೊಂಡು ಹೋಗಲ್ಲ. ಅದೇ ತಗ್ಗಿಸಿಕೊಳ್ಳಬೇಕು. ದೇವರ ಮುಂದೆ ತಗ್ಗಿಸಿಕೊಳ್ಬೇಕು. ದೇವರ ಮುಂದೆ ತಗ್ಗಿಸಿಕೊಳ್ಳೋದು ಮನುಷ್ಯರ ಮುಂದೆ ತಗ್ಗಿಸಿಕೊಳ್ಬೇಕು. ಹಾಲೆಲೂಯಾ. ಏನಾದ್ರು ಹೇಳಿದ್ರ, ಹೌದಪ್ಪ ನೀನೇ ದೊಡ್ಡವರು, ಆಯ್ತು ದೇವರಿಗೆ ಆಶ್ರಯಿಸಿ, ಆಯ್ತು. ಫಸ್ಟ್ ಎಲ್ಲ ನಾವು ವಾದ ಮಾಡ್ತಿದ್ವಿ, ಹಿಂಗ್ ಅದು ಟೆಲಿವಿಷನ್ ಬಾರಿಂದ ಬರ್ತಾ ಇರುವಾಗ ಬಾಯಿ ಸಿಗರೇಟ್ ಹಿಂಗೆ, ಅದು ರಜನಿ ಫ್ಯಾನ್ ಬೇರೆ, ಆ ಹೊಗೆ ಹೋಗ್ತಾ ಇರುತ್ತೆ, ಹಿಂಗೆ ನಡ್ಕೊಂಡ್ ಬರ್ತಾರೆ. ಯಾರಾದ್ರೂ ಹಿಂಗ್ ನೋಡ್ಬಿಟ್ರೆ ಬರಲಿ, ಕರೆದ್ಬಿಟ್ಟು ಜಗಳ.
ಕರೆದ್ಬಿಟ್ಟಿದ್ದಾರೆ, ಆ ರೀತಿಯಾಗಿದ್ದವರು. ಆದ್ರೆ ದೇವರು ಬಂದು ಒಬ್ರು ಏನಾದ್ರು ಹೊಡ್ಬಿಟ್ಟು ಹೋದ್ರು ಸೈಲೆಂಟ್ ಆಗಿದ್ರು. ಗಾಡಿ ಓಡಿಸ್ಕೊಂಡು ಹೋದಾಗ ಒಬ್ಬ ಕಂಡಕ್ಟರ್ ಗೂಬೆ ಅಂತ ಅಲ್ಲ ಸಾರಿ, ಅವನೇ ತಪ್ಪು ಮಾಡಿದ್ದು, ಅವನೇ ಫಾಸ್ಟ್ ಆಗಿ ಬಂದಿದ್ದು. ಕಾರಣ ಏನು ಗೊತ್ತಾ? ನಮ್ಮಲ್ಲಿ ಬದಲಾವಣೆ ಉಂಟು ಮಾಡೋರು ದೇವರಾಗಿದ್ದಾರೆ. ನಮ್ಮನ್ನು ನಾವು ಬದಲಾಯಿಸ್ಕೊಳಕ್ ಆಗಲ್ಲ. ನಿಜವಾಗಿ ಹೇಳ್ತೀನಿ ನೋಡಿ, ನಾನು ಬದಲಾಗಬೇಕು, ನಾನು ಏನೇ ಟ್ರೈ ಮಾಡಿದ್ರು ಖಂಡಿತವಾಗ್ಲೂ ಆಗಲ್ಲ. ಯಾಕಂದ್ರೆ ಈ ಜನ್ಮ ಸ್ವಭಾವವು, ಈ DNA ಆ ಪೂರ್ವ ಕಾಲದಿಂದ ತಂದೆಯಿಂದ ತಾಯಿಯಿಂದ ಬಂದ್ಬಿಡೈತೆ. ಅದು ಸುಟ್ರು ಹೋಗಲ್ಲ. ಹೇಳ್ತಾರಲ್ಲ ಗಾದೆ, ಹುಟ್ಟುಗುಣ ಸುಟ್ರು ಹೋಗಲ್ಲ. ನೋಡು, ಅವ್ರ ಅಮ್ಮನ ತರನೇ ಇದ್ದಾನೆ ನೋಡು, ಅವ್ರ ಅಪ್ಪನ ತರನೇ ಅಳಿತಾ ಇದ್ದಾನೆ ನೋಡು. ಊರು ಹೇಳ್ತಾರ ಏನಲ್ವಾ? ಯಾರ ಮಕ್ಕಳು ತಪ್ಪು ಮಾಡಿದ್ರು ತಂದೆ ತಾಯಿಗೆ ತೋರಿಸ್ತಾರ? ಕರೆಕ್ಟಾ? ಅವ್ನ ಏನು ಹೇಳ್ತಾರೆ ನೋಡು, ಅವ್ರ ಅಪ್ಪನ ತರ, ಅವ್ರ ಅಮ್ಮನ ತರ, ಅವ್ರು ಕರೆಕ್ಟ್ ಆಗಿರ್ತಾರೆ. ನೀವು ಹೇಳ್ತಾರ ಇಲ್ವಾ? ಯಾಕಂದ್ರೆ ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ ಹೇಳ್ತಾರೆ. ಆದ್ರೆ ಯಾವ ರೀತಿಯಾದ ಗುಣ ಇರ್ಲಿ, ಏಸಪ್ಪನ ಹತ್ರ ಮೊಣಕಾಲ ಹಾಕಿ ನೋಡ್ಲಿ. ಯಾಕಂದ್ರೆ ಸೌಲನು ಯಾರಾಗಿದ್ದನು? ಸೌಲನು ಆ ಸಾಮ್ರಾಜ್ಯದಲ್ಲಿ ಒಂದು ಅಧಿಪತಿಯಾಗಿದ್ದರು. ಅವ್ರಿಗೆಲ್ಲ ಅಧಿಕಾರವಿತ್ತು. ಕ್ರೈಸ್ತರನ್ನು ಹಿಂಸೆ ಮಾಡಿ ಗಲ್ಲಿಗಾಕಿ ಅವ್ರು ಎಷ್ಟು ಬೇಕಾದ್ರೂ ಮಾಡಿ ಎಲ್ಲ ಅಧಿಕಾರ ಕೊಡಲ್ಪಟ್ಟಿತ್ತು. ಆದ್ರೆ ಅಂತವರನ್ನೇ ದೇವರು ಪೌಲನಾಗಿ ಮಾರ್ಪಡಿಸಿದ್ರು, ದೇವರ ಸೇವೆಗಾಗಿ ಕರೆದ್ರು. ಎಷ್ಟು ಕ್ರೂರಿಯಾಗಿದ್ದ! ಒಂದು ಆಡಂಬರದ ಜೀವಿತ, ಕುಡಿದು ಒಂದು ಡ್ಯಾನ್ಸ್ ಗೇಮ್ಸ್ ಎಲ್ಲ ಆಡಂಬರವಾಗಿ ಇರಬಹುದು. ನಾನು ನೋಡಿಲ್ಲ, ಸತ್ಯವೇದ ಉಲ್ಲೇಖವಾಗಿಲ್ಲ, ಆ ರೀತಿ ಇರಬಹುದು. ಆದ್ರೆ ದೇವರನ್ನು ಕರೆದಿ ಗುಣನೇ ಚೇಂಜ್ ಮಾಡ್ಬಿಟ್ರು. ಎಲ್ಲ ಎದುರಿಸಿ ನಿಂತು ಯುದ್ಧ ಮಾಡೋನು ಓಡ್ತಾ ಇದ್ದಾನೆ. ಎಲ್ಲಿ ಪ್ರಚಾರ ಮಾಡಕ್ ಹೋದಾಗ ಜನರು ಬರ್ತಾರ, ಅಲ್ಲಿಂದ ಓಡು, ಇಲ್ಲಿಂದ ಓಡು. ಕಾರಣ ಏನು ಕೇಳಿ? ಕ್ರಿಸ್ತನ ಪ್ರೀತಿ ಪ್ರತಿಯೊಬ್ಬರನ್ನು ಬದಲಾಯಿಸುವಂತದ್ದಾಗಿ ಮೊದಲಾಗಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಬೇಕು. ಇವತ್ತು ಎಷ್ಟು ಜನಕ್ಕೆ ಅರ್ಥ ಆಗಿದೆ ನನಗೆ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ಕಂಪ್ಲೀಟ್ ಆಗಿ ಅರ್ಥ ಆಗ್ತಾ ಇದೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯವು ನಿಮಗೆ ಮಾತ್ರ ಮಾತಾಡಲ್ಲ, ನಮಗೂ ಮಾತ್ರ. ದೇವರ ವಾಕ್ಯ ಬಂದು ಇವ್ರಿಗೂ ಪರ್ಟಿಕ್ಯುಲರ್, ಇವರಿಗೆ ಅವರಿಗೆ ಅಂತ ಎಲ್ಲರಿಗೂ ಮಾತಾಡ್ಬೋದು. ಆದ್ರಿಂದ ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳೋರಾಗಿರಬೇಕು. ಹಲ್ಲೆಲೂಯಾ. ಇನ್ನೊಂದು ಇದು ನೋಡೋಣ. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 3:11 ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ ಬೇಗ ತೆಗಿಬೇಕು. ಹೊಟ್ಟೆ ಹಸಿತಾ ಇದ್ದನು ಬಿಡಲ್ಲ ನಾನು. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 3-11 ಬೇಗ ಓದಿ. ಅವರಿಗೆ ನಿಮ್ಮಲ್ಲಿ ಪಾಪ ಇಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿ ತಿರುಗಿ ಬೊಕ್ಕಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದನು. ಆ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿರುಗಿಕೊಂಡು ಹಿರಿಯರು ಮೊದಲುಗೊಂಡು ಕಿರಿಯರವರೆಗೂ ಒಬ್ಬರ ಇನ್ನೊಬ್ಬರು ಹೊರಗೆ ಹೋದರು. ಯೇಸು ಒಬ್ಬನೇ ಉಳಿದನು ಮತ್ತು ನಡುವೆ ನಿಂತಿದ್ದ ಹೆಂಗಸು ಅಲ್ಲೇ ಇದ್ದಳು. ಯೇಸು ನೆಟ್ಟಿಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನು ನೋಡದೆ ಆಕೆಗೆ, ಅಮ್ಮ ಇನ್ನು ಮೇಲೆ ನಿನ್ನ ಮೇಲೆ ತಪ್ಪೊರಿಸಿ ಹೋಗಿ ಎಲ್ಲಿದ್ದಾರೆ? ನಿನಗೆ ಯಾರು ಶಿಕ್ಷೆಯನ್ನು ವಿಧಿಸಿದಿಲ್ಲವೋ ಅಂದನು. ಯಾರು ವಿಧಿಸಲಿಲ್ಲ ಸ್ವಾಮಿ ಅಂದರು. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುತ್ತಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದರಲ್ಲಿ ಏನು ಮುಖ್ಯವಾಗಿದೆ ಹೇಳಿ? ದೇವರು ಏನಕ್ಕೆ ಸಮಾಜ ಸ್ತ್ರೀಯನ್ನು ಬಿಟ್ಟರು ಹೇಳಿ? ಆ ವಿಷಯದಲ್ಲಿ ದೇವರು ಏನಕ್ಕೆ ಅಲ್ಲಿ ಹೋಗಿ ಕ್ರಿಯೆ ಮಾಡೋದು ಹೇಳಿ? ಇಲ್ಲ, ಜೋರಾಗಿ ಮಾತಾಡ್ಬೇಕು. ಏನಕ್ಕೆ ಆ ಸಮಾಜ ಸ್ತ್ರೀಯನ್ನು ದೇವರು ಏನು ಮಾತಾಡೋದು ಕಳ್ಸ್ಬಿಟ್ರು? ಪಾಪ ಮಾಡಬೇಡಮ್ಮ ಅಂತ ಕಳ್ಸೋದು. ಏನಕ್ಕೆ ಕಳ್ಸೋದು? ಅದನ್ನ ನೀವು ಕ್ಲೀನಾಗಿ ಓದಿಲ್ಲ, ಅದನ್ನ ಇವಾಗ ಓದಿದ್ದು. ಅವ್ರು ಕರ್ಕೊಂಡು ಹೋಗಿ ಬಿದ್ದಾಗ ಅವನು ತಲೆ ಬಗ್ಗಿಸಿ ಅಳ್ತಾ ಇದ್ರು. ಹಲ್ಲೆಲೂಯಾ. ತಲೆ ತಗ್ಗಿಸಿದವನಾಗಿದ್ದನು.
ಏನು ಆದ್ರ ಯಾಕಂದ್ರೆ ಬೈಬಲ್ ವಾಕ್ಯ ಬಂದ್ಬಿಟ್ಟು ದೇವರು ಹೃದಯವನ್ನು ಶೋಧಿಸುವವರಾಗಿದ್ದಾರೆ ಅಂತ. ಅವಳ ಬಗ್ಗೆ ದೇವರು ತಿಳ್ಕೊಂಡಿದ್ರು. ಅವ್ ಯಾವ ಸ್ಥಿತಿಯಲ್ಲಿ ಆ ಒಂದು ಕೆಲಸಕ್ಕೆ ಹೋಗಿದ್ದಾಳೆ, ಯಾವ ಸ್ಥಿತಿಯಿಂದ ಕಟ್ಟಲ್ಪಟ್ಟಿದ್ದಾಳೆ, ಅವಳನ್ನ ಕರ್ಕೊಂಡು ಬಂದಿದ್ದಾರೆ. ದೇವರು ಬಲ್ಲವರಾಗಿದ್ರು. ಅನೇಕ ಸ್ತ್ರೀಯರಿದ್ದರು, ಆ ವೇಶ್ಯತನ ಮಾಡ್ತಿದ್ದವರು ಅನೇಕರಿದ್ರಲ್ಲಿ. ಯಾರು ದೇವ್ರು ಕ್ಷಮಿಸಿಲ್ಲ, ಯಾರ ಬಳಿಗೂ ದೇವ್ರು ಹೋಗಿಲ್ಲ. ಆದ್ರೆ ಈ ಪರ್ಟಿಕ್ಯುಲರ್ ಈ ಸ್ತ್ರೀನ ಏನಕ್ಕೆ ಕಾರಣ, ಅವಳು ಹೋರಾಟದಲ್ಲಿ ಕಣ್ಣೀರಿನಲ್ಲಿ ಆ ಒಂದು ಯಾತನೆಯಲ್ಲಿದ್ದರು. ಆ ಯಾತನೆಯಲ್ಲಿದ್ದು ಆ ಹಿಡ್ಕೊಂಡು ಬಂದಾಗ ದೇವರನ್ನು ಶೋಧಿಸುವುದಕ್ಕಾಗಿ ಆ ಪರಿಸರ ಶಾಸ್ತ್ರಗಳು ಏನ್ ಮಾಡಿದ್ರು, ಆತನ ಮುಂದೆ ಕರ್ಕೊಂಡು ಬಂದ್ರು. ಆದ್ರೆ ಆತನ ಏನ್ ಮಾಡ್ದ ಗೊತ್ತಾ, ಆತನೇನ್ ಮಾಡ್ದ, ಇನ್ ಮೇಲೆ ಪಾಪ ಮಾಡಬೇಡ. ಅಲ್ಲಿ ಕಾರಣ, ಅಲ್ಲಿ ಕ್ಷಮಾಪಣೆ ಉಂಟಾಗಿದ್ದ ಕಾರಣ ಒಂದೇ ಒಂದು, ಅವಳು ತನ್ನನ್ನು ತಗ್ಗಿಸಿಕೊಂಡು, ಅಯ್ಯೋ ನಾನು ಈ ತರ ಬಡತನದಲ್ಲಿದ್ದೇನೆ, ಯಾರೋ ಮುಖಾಂತರ ವಂಚನೆ ಒಳಗಾಗಿ ಒಳಗಡೆ ಬಂದ್ಬಿಟ್ಟಿದ್ದೀನಿ, ಈ ಪಾಪದಲ್ಲಿ ನಾನು ಜೀವಿಸ್ತಾ ಇದ್ದೇನೆ, ಆ ಮನಸ್ಥಿತಿ ಉಳ್ಳವಳಾಗಿದ್ದೇನೆ. ಅಲ್ಲಿ ಬಿಡುಗಡೆ ಉಂಟಾಗಿತ್ತು. ಅರ್ಥ ಆಗ್ತಿದ್ಯಾ? ದೊಡ್ಡ ದೊಡ್ಡ ಒಂದು ಸೇವಕರು, ದೊಡ್ಡ ದೊಡ್ಡ ಫಿಲಾಸಫಿ ಇದು ಮಾಡೋರು ಇದ್ರ ಬಗ್ಗೆ ತುಂಬಾ ವ್ಯಾಖ್ಯಾನವಾಗಿ ತುಂಬಾ ಆಳವಾಗಿ ಮಾತಾಡಿದ್ದಾರೆ. ಒಂಥರ ತುಂಬಾ ಸಾಧಾರಣವಾಗಿ ತಗೊಳ್ತೀವಿ ನಾವು ಸಾಧಾರಣವಾಗಿ. ಆದರೆ ದೇವರು ವೇಷಿಯನ್ನು ಕ್ಷಮಿಸ್ಬಿಡ್ತಾರ? ಖಂಡಿತವಾಗ್ಲೂ ಇಲ್ಲ ಪ್ರಿಯರೇ. ಅವರು ಯಾವಾಗ ತಗ್ಗಿಸಿಕೊಂಡು, ಅಯ್ಯೋ ನನಗೆ ಈ ಪಾಪಿ, ಹೌದು ನಿಜ ನಾನು ಪಾಪಿ, ನಾನು ತಪ್ಪು ಮಾಡಿದ್ದೀನಿ, ನನಗೆ ಈ ತರ ಕೊರತೆ ಅಂತ ಯಾರು ತನ್ನನ್ನು ತಾನೇ ದೃಷ್ಟಿಸಿ ನೋಡ್ತಾರೋ ಅಲ್ಲೇ ಬಿಡುಗಡೆ. ತನ್ನನ್ನು ತಾನೇ ದೃಷ್ಟಿಸಿ ನೋಡಿ ದೇವರ ಕಡೆ ಒಪ್ಪಿಸಿಕೊಡುವಾಗಲೇ ಅಲ್ಲಿ ಬಿಡುಗಡೆ ಉಂಟಾಗೋದು. ಹಾಲೆಲೂಯ, ಹಾಲೆಲೂಯ. ಶಬ್ದ ಬರ್ತಾ ಇಲ್ಲ. ಹಾಲೆಲೂಯ. ನಿದ್ದೆ ಮಾಡೋರಲ್ಲ, ಹಾಲೆಲೂಯ. ವಾಕ್ಯಗಳು ಬಿಡಿದ ಮತ್ತಾಯ ಸುವಾರ್ತೆ 22ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವವನು. ವಾಕ್ಯ ಓದಿ. ಮತ್ತಾಯ ಸುವಾರ್ತೆ 23ನೇ ಅಧ್ಯಾಯ 12ನೇ ವಾಕ್ಯ. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಹಾಲೆಲೂಯ. ಅಂದರೆ ಅನೇಕ ಸಮಯ ಮನುಷ್ಯನ ಒಂದು ಮನಸ್ಸು ಯಾವ ರೀತಿ ಅಂದ್ರೆ, ನಾನು 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 ಅನ್ನೋದ್ರಿಂದಲೇ ಯಾರು ತಲಲ್ಪಟ್ಟಿದ್ದು? ಲೂಸಿಫರ್ನು ತಲಲ್ಪಟ್ಟಿದ್ದು. ನಾನು ಎಂಬ ಗುಣ ಇದ್ರೆ ಲೂಸಿಫರ್ ತಲಲ್ಪಟ್ಟಿದ್ದು. ನಾನು ಆರಾಧನೆ ಮಾಡಿದ್ರೆ ಹೆಂಗಾಗುತ್ತೆ ಗೊತ್ತಾ? ಜನಗಳು ಬಿಡ್ತಾರೆ. ನಾನು ವಾಕ್ಯ ಹೇಳ್ತಿದ್ರೆ ಗೊತ್ತಾಗಿ ನಡುಗುತ್ತೆ. ಅಯ್ಯೋ ನಾನಲ್ಲ, ದೇವರ ಆತ್ಮನ ಒಳಗಡೆ ಬಂದಾಗ ಎಲ್ಲವೂ ಸಾಧ್ಯ ಆಗೋದು ನಾನು ನಂಬಬೇಕು. ಅರ್ಥ ಆಗ್ತಿದ್ಯಾ? ನಾನು ಪ್ರೇಯರ್ ಮಾಡಿದ್ರೆ ದೇವ ಮಾಡುತ್ತೆ, ನಾನು ಇದು ಮಾಡಿದ್ರೆ ಆಗುತ್ತೆ. ಕಾರಣ ಏನು ಗೊತ್ತಾ? ದೇವರ ಆತ್ಮನ ಮೇಲೆ ಆ ನಂಬಿಕೆ ಮೇಲೆ ಇರಬೇಕು. ನಾನು ಅಲ್ಲ ಪ್ರಿಯರೇ. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡ್ತಾನೆ. ನೆಬೂಕದ್ನೆಚ್ಚರ ಹಂಗೆ ಆಗಿದ್ದು. ಏನ್ ಮಾಡ್ದ? ಒಂದು ಪ್ರಾಣಿಯಾಗಿ ಏನ್ ಮಾಡ್ತಿದ್ದ? 7 ವರ್ಷಗಳ ಕಾಲ ಉಳು ತಿಂತಾ ಇದ್ದ. ರಾಜನಾಗಿದ್ದವನು ತನ್ನನ್ನು ಹೆಚ್ಚಿಸಿಕೊಂಡಿದ್ರಿಂದಾನೆ ಏನಾದ? ಆ ರಾಜ ಆಸ್ಥಾನದಿಂದ ತಳ್ಳಲ್ಪಟ್ಟು. ಅನೇಕ ಸಮಯ ಒಂದು ಅಭಿಷೇಕ, ಒಂದು ಆಶೀರ್ವಾದ, ಒಂದು ಯಾವುದೋ ದೇವರು ನಿಮ್ಮ ಜೀವಿತದಲ್ಲಿ ಇಟ್ಟಿರ್ತಾರೆ. ಆ ಡೆಸ್ಟಿನಿ ಹೋಗೋದಕ್ಕಿಂತ ಮುಂಚಿತವಾಗಿ, ಅದನ್ನು ನೀವು ಹೊಂದ್ಕೊಳ್ಳೋದಕ್ಕೆ ಮುಂಚಿತವಾಗಿ ಸೈತಾನನ್ನು ತಳ್ತಾನೆ, ಸೈತಾನನ್ನು ಎಳ್ಕೊಂಡು ಹೋಗ್ಬಿಡ್ತಾನೆ, ಸೈತಾನ ಕತ್ಕೊಳ್ತಾನೆ. ಇನ್ನು ಡೀಪಾಗಿ ಒಂದು ವಿಷಯ ನಾನು ಹೇಳ್ತೀನಿ ನೋಡಿ. ನನ್ನ ಜೀವಿತದಲ್ಲಿ ನಾನು ಈ ತರ ಬಂದು ನಾನು ಈ ತರ ಸೇವೆ ಮಾಡ್ತೀನಿ, ಈ ತರ ಪಾಸ್ಟ್ ಆಗಿರ್ತೀನಿ, ಈ ತರ ದುರಾತ್ಮಗಳು ಓಡಿಸೋದು, ಮಂತ್ರತಂತ್ರಗಳು, ಈ ಸೈತಾನ ಕ್ರಿಯೆಗಳನ್ನು ಬಿಡಿಸೋದು, ಇದೆಲ್ಲ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನನಗೆ ದೆವ್ವಗಳ ಕಂಡ್ರೆ ಭಯ. 8 ಗಂಟೆ ಮೇಲೆ ನಾನು 7 ಗಂಟೆ ಮೇಲೆ ನಾನು ಹೊರಗಡೆ ಕಾಲಿಡಲ್ಲ. ಹೊರಗಡೆ ಬರ್ಬೇಕಾದ್ರೂ ಬಾಮ ಅಂತ ನಾವು ಅಮ್ಮ ಹೇಳ್ಕೊಂಡ್ ಬರೋದು. ಎಷ್ಟು? 18-20 ವಯಸ್ಸಲ್ಲಿ ಭಯ, ಕತ್ಲಂದ್ರೆ ಭಯ. ರಾತ್ರಿ ಕರೆಂಟ್ ಯಾರು ಹೋಗ್ಬಿಟ್ರೆ ಕಂಪ್ಲೇಂಟ್ ಫುಲ್ ಮುಚ್ಕೊಂಡು ಹಿಂಗ್ ಮಾಡಕ್ ಬಿಡ್ತಿದೆ. ಭಯ. ಯಾಕಂದ್ರೆ ದೆವ್ವಗಳು ಅಂದ್ರೆ ಭಯ. ಇವಾಗ ದೆವ್ವಗಳು ಹುಡ್ಕೊಂಡು ಬಂದು ಮಾತಾಡ್ತಾರೆ, ನೀನು ಸುಮ್ಮನೆ ಬಿಡಲ್ಲ, ನೀನ್ ಹಿಂಗ್ ಮಾಡ್ತೀನಿ, ನಿನ್ಗೆ ಹಂಗ್ ಮಾಡ್ತೀನಿ ಅಂತ. ಹೋಗೋ ಕಡೆಲ್ಲ ದೆವ್ವ ಓಡುತ್ತೆ. ಇದನ್ನ ಗೊತ್ತಿದ್ದವ್ರು ಯಾರು ಗೊತ್ತಿಲ್ಲ, ತಿಳಿದವ್ರು ಯಾರು ಗೊತ್ತಾ? ಸೈತಾನ. ಅವ್ನು ಏನ್ ಮಾಡ್ದ ಅಂದ್ರೆ ಕರೆಕ್ಟ್ ಆಗಿ ಟ್ರ್ಯಾಕ್ ಮಾಡ್ದ. ಇವ್ನು ಎಲ್ಲಿ ಕರ್ಕೊಂಡು ಹೋದ್ರೆ ಇವ್ನು ಎಲ್ಲಿ ಬೀಳಿಸ್ಬೇಕು, ಇವ್ನು ಏನ್ ಮಾಡ್ಬೇಕು ಅಂತ ಏನ್ ಮಾಡ್ದ? ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಬಾರ್ ಹೋಗೋದು, ಕುಡಿಯೋದು, ಆಮೇಲೆ ಇದೆಲ್ಲ ಸಾಕಾಗಲ್ಲ. ಇದರಿಂದ ಇವ್ನು ಕಂಟ್ರೋಲ್ ಮಾಡಕ್ಕಾಗಲ್ಲ. ಇದರಿಂದ ದೇವ್ರು ಇವ್ನು ಬಿಡಿಸ್ಬಿಡ್ತಾರೆ, ಇವ್ನು ಹೊರಗಡೆ ಕರ್ಕೊಂಡು ಬಂದ್ಬಿಡ್ತಾರೆ. ದೇವ್ರು ಏನ್ ಲಾಜಿಕ್ ಯೂಸ್ ಮಾಡಿದ್ರು ಅದೇ ಲಾಜಿಕ್ ಇವನ್ ಜೀವಿತದಲ್ಲಿ ಯೂಸ್ ಮಾಡೋಣ. ದೇವರು ತನ್ನನ್ನೇ ಅರ್ಪಿಸಿ ಪ್ರೀತಿ ಮಾಡಿ ಲೋಕವನ್ನು ಏನ್ ಮಾಡಿದ್ರು? ಕೊಂಡುಕೊಂಡ್ರು, ಲೋಕವನ್ನೇ ಜಯಿಸಿದ್ರು. ಅದೇ ರೀತಿ ಇವನು ಒಂದು ಟ್ರ್ಯಾಪ್ ಇಡೋಣ, ಇವನು ಒಂದು ಕಾರ್ಯ ಇಡೋಣ ಅಂತ ಒಂದು ಕಣ್ಣಿಕೆಯನ್ನು ಒಂದು ಏಂಜಲ್ ಅನ್ನು ಕಳಿಸಿದ್ರು ಜೊತೆ. ಅಲ್ಲೆಲ್ಲೂಯ್ಯ. ಒಂದು ಏಂಜಲ್ ಏನ್ ಮಾಡಿದ್ರು? ಕಳಿಸಿದ್ರು. ನನಗೆ
ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಅವ್ರನ್ನ ಹೆಚ್ಚಾಗಿ ಆಶ್ವಾಸ ಚೆನ್ನಾಗಿರಲಿ, ಆರೋಗ್ಯವಾಗಿರಲಿ ಅವರು. ಯಾಕಂದ್ರೆ ಕೆಲವೊಂದು ಕಾರ್ಯಗಳು ನಾವು ಯಾರು ದೂಷಿಸೋಕ್ಕಾಗಲ್ಲ. ಅವ್ರು ಸರಿನಾ ಇವ್ರು ಸರಿನಾ, ಅವ್ರು ತಪ್ಪ ನಾವು ತಪ್ಪ ಅಂತ ದೂಷಿಸೋಕ್ಕಾಗಲ್ಲ. ಆದ್ರೆ ನಾವು ತಿಳ್ಕೊಳ್ಬೇಕು. ಇದೇ ನಾನು ಮುಖ್ಯವಾಗಿ ಹೇಳೋದು. ಒಂದು 7 ಜನ ಕಳ್ಸಿದ್ರು, ಇದನ್ನ ಇಟ್ಟು ಮಾಡ್ತೀನಿ ನೋಡು ಇನ್ನು ಮೇಲೆ ಅಂತ ಹೇಳ್ಬಿಟ್ಟು 7 ವರ್ಷ ಆಗೋಯ್ತು. ಟ್ರಾವೆಲ್ ಮಾಡಿ 7 ವರ್ಷ ಆದ್ಮೇಲೆ ಒಂದು ದಿನ ಬಂತು, ತಗೋ ಇವಾಗ ಹೊಡಿತೀನಿ, ಇವಾಗ ತಾನೆ ಅಡಿಕ್ಟ್ ಆಗಿದ್ದಾನೆ, ಇವಾಗ ಹೊಡಿತೀನಿ ಅಂತ ಅವಾಗ ಹೊಡಿತು ನೋಡಿ, ಫುಲ್ಲು ಬಿದ್ದೋಗ್ಬಿಟ್ಟೆ. ಹೆಂಗೆ ಬಿದ್ದೋದಂದ್ರೆ ಸೂಸೈಡ್ ಮಾಡ್ಕೊಳಕ್ಕೆಲ್ಲ ಟ್ರೈ ಮಾಡೋದಾಗ್ಲಿ, ದೇವರೇ ಇಲ್ಲ, ಅಯ್ಯೋ ಬೇಡವೇ ಬೇಡ ಜೀವನ, ಅಪ್ಪನ ಬೇಡ ಅಮ್ಮನ ಬೇಡ ಯಾರು ಬೇಡ ಜೀವನದಲ್ಲಿ ಏನಿಲ್ಲ. ಹಂಗಾದ್ರೆ ತುಂಬಾ ಜನ ಹೇಳ್ತಿದ್ದೆ, ಏನ್ ಅವ್ರು ಏನಾದ್ರೆ ಇನ್ನೊಬ್ರು ಅವ್ರಿಲ್ಲ ಅವ್ರ ಅಕ್ಕ ಹಿಂಗೆಲ್ಲ ಮಾತಾಡ್ತಿದ್ದೆ. ಆ ತರ ಮಾತಾಡ್ತಿದ್ದವನು ಲಾಸ್ಟ್ ಅನುಭವ ನನಗೆ ಆಯ್ತಲ್ಲ, ಅದು ಹೆಂಗಾಯ್ತಂದ್ರೆ ಬೇಡ ಲೈಫು ನೀವು ನಂಬಲ್ಲ. ಆ ಒಂದು ದೊಡ್ಡ ಒಂದು ಹೋರಾಟ ಯಾರ ಮೇಲೆ ನಂಬಕ್ಕಾಗಲ್ಲ. ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಈಸಿಯಾಗಿ ಮಾಡ್ಬೋದು, ಆದ್ರೆ ಆ ಪರಿಸ್ಥಿತಿ ಓದೋರಿಗೆ ಆ ನೋವು ಗೊತ್ತಾಗುತ್ತೆ. ಅಷ್ಟು ಕತ್ತಲು, ಅಷ್ಟು ಜೀವನನೇ ಬೇಸರ ಆಗೋಗಿ ಬೇಡ ಸೂಸೈಡ್ ಎಲ್ಲ ತುಂಬಾ ಟ್ರೈ ಮಾಡಿದೆ. ಅಲ್ಲೆಲ್ಲ ಆದ್ರೆ ನನ್ನ ದೇವರಾಗಿರುವ ಕರ್ತರು ಅದರಿಂದಲೂ ಬಿಡಿಸಿ ವಾಕ್ಯವನ್ನು ಕೊಟ್ಟಿ ಕರ್ಕೊಂಡು ಬಂದಿರಿಸಿದ. ಅದೇ ರೀತಿಯಾಗಿ ಪ್ರಿಯರೇ, ದೇವರು ನಿಮ್ಮನ್ನು ಹೆಚ್ಚಿಸಬೇಕನ್ನೋ ಒಂದು ಸಮಯ ಇಟ್ಟಿದ್ದಾರೆ. ನೀವು ತಗ್ಗಿಸ್ಕೊಂಡು ಹೋಗ್ತಾ ಇರುವಾಗ ದೇವರಲ್ಲಿ ಕ್ರಿಯೆ ಮಾಡ್ತಾರೆ. ಆದ್ರೆ ಸೈತಾನ ಗೊತ್ತಿರುತ್ತೆ, ಇವರು ಮುಂದೆ ಹೋಗ್ಬಿಟ್ರೆ ಈ ಜಾಗವನ್ನು ದಾಟಿ ಈ ಸ್ಥಳದಿಂದ ತಗ್ಗಿಸಿಕೊಂಡು ದೇವರ ಪ್ರಸನ್ನತೆ ಅನುಭವಿಸಿ ಮುಂದೆ ಹೋಗ್ಬಿಟ್ರೆ ಆತನ ಅಧಿಕಾರ ಹೊಂದ್ಬಿಡ್ತಾರೆ. ಅವರು ಅಧಿಕಾರ ಹೊಂದ ಮೇಲೆ ಅವ್ರ ಮುಖಾಂತರ ನಾವು ಏನು ಮಾಡಕ್ಕಾಗಲ್ಲ, ಅವ್ರನ್ನ ಮುಟ್ಟಕ್ಕೂ ಆಗಲ್ಲ. ಅವ್ರು ಇರುವ ಸ್ಥಳವೆಲ್ಲ ಕಟ್ಟಲ್ಪಡುತ್ತದೆ, ಅವ್ರ ಆಳ್ವಿಕೆ ಮಾಡೋಕ್ಕಾಗಲ್ಲ. ಸೈತಾನ ಗೊತ್ತಿದೆ. ಅದಕ್ಕೆ ಸೈತಾನ ಏನ್ ಮಾಡ್ತಾರೆ ಗೊತ್ತಾ, ಅಲ್ಲೇ ಒಂದೊಂದಾಗಿ ಹೊಡಿತಾ ಇರ್ತಾನೆ. ಹಾಲೆಲೂಯಾ. ಮದುವೆ ಆದ್ಮೇಲೆ ಕುಟುಂಬದಲ್ಲಿ ಸಮಾಧಾನ ಇರೋಣ ಗೊತ್ತಾ? ಮದುವೆ ಆದ್ಮೇಲೆ ಗಂಡ ಹೆಂಡತಿಗೆ ಸಮಾಧಾನ ಇರೋಣ. ಫೋನ್ ಮಾಡ್ಕೊಂಡಾಗ ಹೆಂಗ್ ಮಾತಾಡ್ತಾರೆ, ಊಟ ಆಯ್ತಾ ಅಂತ ಕೇಳಿದ್ರೆ ಸಂಜೆ ಅವರು ಆಗೋಗುತ್ತೆ. ಬೆಳಿಗ್ಗೆ 9 ಗಂಟೆಗೆ ಫೋನ್ ಮಾಡೋದೆ, ಸಂಜೆ 5 ಗಂಟೆಗೆ ಊಟ ಆಯ್ತಾ ಅಂತ ಕೇಳಿ ಅವರು ಊಟ ಆಯ್ತಾ ಅಂತ ಹೇಳಿ ಏನ್ ಅಡಿಗೆ ಅಂತ ಹೇಳಿ ಮುಗಿಸೋಷ್ಟಿಗೆ 5 ಗಂಟೆ ಆಗಿರುತ್ತೆ. ಕರೆಕ್ಟಾ? ನೀವು ಮಾತಾಡಿಲ್ಲ ಹಂಗಾದ್ರೆ ಸರಿ ಬಿಡಿ. ಹಾಗಾದ್ರೆ 5 ಗಂಟೆ ಆಗೋಗುತ್ತೆ. ಮದುವೆ ಆದ್ಮೇಲೆ ಒಂದು ಫೋನ್ ಮಾಡ್ದ, ನೀನು ಊಟ ಮಾಡಿದೆ ಅಂತ ಕೇಳಿ ಒಂದು ಫೋನ್ ಮಾಡ್ದ, ಜಗಳ. ಅದೇ ಮನೆಯಿಂದ ನೀನ್ ಫೋನ್ ಮಾಡ್ದ, ಜಗಳ. ಬರಲ್ವಾ? ಚಿಕ್ಕ ವಿಷಯನೇ. ಕ್ರಿಸ್ತನಲ್ಲಿ ನಾವು ಯಾವಾಗ ಐಕ್ಯತೆಯಿಂದ ತಗ್ಗಿಸ್ಕೊಂಡು ಹೋಗ್ತಾ ಇರ್ತೀವೋ ನಾವು ನಿಮ್ದೆ ಹಾಳು ಮಾಡೋದು ಅದೇ ಚಿಕ್ಕ ವಿಷಯ. ಒಳ್ಳೆ ನೆಮ್ಮದಿ ಇರಲ್ಲ, ಒಳ್ಳೆ ಸಮಾಧಾನ ಇರಲ್ಲ. ಅಯ್ಯೋ ಯಾಕೆ ತಲೆ ಬಂದೆ ಮನೆಗೆ, ಏನ್ ತಲೆ ಬಂದೆ ಮನೆಗೆ, ಇನ್ನ ಕೆಲಸ ಮಾಡ್ಕೊಂಡೇ ಇರ್ಬೋದು, ಹಿಂಗೆ ಆಗ ಒಂದು ಫ್ರಸ್ಟ್ರೇಷನ್ ಆಗೋದು, ಒಂಥರ ಹೋರಾಟ ಆಗೋಗುತ್ತೆ. ಕಾರಣ ದೇವರು ಏನೋ ಒಂದು ಚಿತ್ತ ಇಟ್ಟಿದ್ದಾರೆ, ದೇವ್ರು ಏನೋ ಉದ್ದೇಶ ಇಟ್ಟಿದ್ದಾರೆ. ನನಗಲ್ಲ, ನನ್ನ ಮಕ್ಕಳಿಗಾಗಿರ್ಬೋದು, ಅವ್ರ ಸಂತತಿಗಾಗಿರ್ಬೋದು, ಫ್ಯೂಚರ್ಗಾಗಿರ್ಬೋದು, ಏನೋ ಒಂದಿದೆ. ಅದಕ್ಕೆ ಸಮಾಧಾನ ಕೇಳ್ತಾ ಇದ್ದೀನಿ. ಈ ತರ ತಿಳ್ಕೊಂಡು ಸ್ತೋತ್ರ ಅಪ್ಪ ನಾನು ತಗ್ಗಿಸ್ಕೊಡ್ತಿದ್ದೀನಿ, ಒಪ್ಪಿಸ್ಕೊಡ್ತಾರೆ. ನೀವು ಪ್ರೇಯರ್ ಮಾಡ್ತೀವಿ ಅಂದ್ರೆ ದೂರ ಹಾಕೊಂಡು ಓಡ್ತಾ ಇರ್ತಾರೆ. ಹಾಲೆಲೂಯಾ, ಓಡ್ತಾ ಇರುತ್ತೆ. ಆದ್ರೆ ನಾವು ಏನ್ ಮಾಡ್ತೀವಿ ಗೊತ್ತಾ, ಕ್ಷಣದಲ್ಲೇ ಕೋಪ ಮಾಡ್ಕೊಂಡ್ಬಿಡ್ತೀವಿ, ಕ್ಷಣದಲ್ಲೇ ಇದು ಮಾಡ್ಕೊಳ್ತೀವಿ. ಅವಾಗ ನನಗೂ ನಮ್ಮ ಮನೆಯವ್ರಿಗೂ ತುಂಬಾ ಒಂದು ಮಾತುಕತೆ ನಡೀತು. ಏನಂದ್ರೆ, ಈ ಅಡಿಗೆ ಯಾರು ತಿಂತಾರೆ, ಅವ್ರು ತುಂಬಾ ಟೇಸ್ಟ್ ಆಗಿ ಮಾಡ್ತಾರೆ, ಎಷ್ಟು ನಾಮದಲ್ಲಿ ಮುಂದೆ ಮಾಡ್ತಾರೆ. ಇಷ್ಟೊಂದು ಮಾಡಿಲ್ಲ, ಮುಂದೆ ಮಾಡ್ತಾರೆ, ಎಷ್ಟು ನಾಮದಲ್ಲಿ ಕೈಗಳನ್ನು ದೇವರು ಆಶೀರ್ವದಿಸ್ತಾರೆ. ಆದ್ರೂ ತುಂಬಾ ಕಷ್ಟಪಟ್ಟು ಬೆಳಿಗ್ಗೆಲ್ಲ ಎದ್ದು ಮಾಡ್ತಾರೆ. ಗೌರವಿಸ್ಬೇಕು, ಸನ್ಮಾನಿಸ್ಬೇಕು. ಅದಕ್ಕೆ ಅವ್ರು ನೋವು ಮಾಡಲ್ಲ. ಅವ್ರಿಗೆ ಇಷ್ಟ ಆಗಿಲ್ಲ ಏನ್ ಮಾಡ್ತೀವಿ, ಬಾಯಿ ಹೋಟ್ಲಿಗೆ ಹೋಗ್ತೀರಿ, ಇಲ್ಲಾಂದ್ರೆ ಕಾದರ್ ಬಾಯಿ ಹೋಟ್ಲಿಗೆ ಹೋಗ್ತೀರಿ, ಅದಿಲ್ಲಾಂದ್ರೆ ಯಾವ್ದು ಗೌರ್ ಹೋಟ್ಲಿಗೆ ಹೋಗ್ತೀರಿ. ಯಾವ ಹೋಟ್ಲಲ್ಲಿ ಟೇಸ್ಟ್ ಲೆಕ್ಕ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀರಿ, ಆ ಹೋಟ್ಲಿಗೆ ಹೋಗ್ಬಿಡ್ತೀರಿ. ಸೈಲೆಂಟ್ ಆಗಿ ನೀವು ಬೇಕು ಹಾಲು ಕುಡ್ದಾಗ ಏನ್ ಮಾಡ್ತೀರಿ, ಮುಖ ಕೊಡ್ಸ್ಕೊಂಡು, ಅದು ಏನಿರಲ್ಲ ಆದ್ರೂ ಕೈಯಲ್ಲಿ ಏನ್ ಮಾಡುತ್ತೆ, ಒರ್ಸ್ಕೊಂಡು ಕ್ಲೀನಾಗಿ ಒರ್ಸ್ಕೊಂಡು ಬಂದ್ಬಿಡ್ತೀವಿ. ಬಂದ್ಮೇಲೆ ಅಪ್ಪ ಊಟ ಹಾಕಿ, ಯಾಕೋ ಹೊಟ್ಟೆ ಒಂಥರ ಇದೀವ, ಊಟ ಬೇಡ. ಏನೋ ಯಾಕೆ ಹೊಟ್ಟೆ ಒಂಥರ ಇದೆ, ಊಟ ಬೇಡ. ಕಾರಣ ಹೇಳಿ ಕೇಳಿ, ಪ್ರೀತಿ ಸಮಾಧಾನ ಎಲ್ಲಿರುತ್ತೆ ಗೊತ್ತಾ, ಕ್ರಿಸ್ತನ ಆಳ್ವಿಕೆ ಮಾಡೋ ಜಾಗದಲ್ಲಿ. ಹಾಲೆಲೂಯಾ. ಕ್ರಿಸ್ತನ್ ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು. ಕ್ರಿಸ್ತನ್ ಎಲ್ಲಿದ್ದಾನೋ ದೇವರಲ್ಲಿ ನಡೆಸೋರಾಗಿರ್ಬೇಕು, ತಗ್ಗಿಸಿಕೊಳ್ಳೋರಾಗಿರ್ಬೇಕು. ಅಶ್ವಿನಿ ಸಿಸ್ಟರ್ ಕೇಳಿ, ಅವ್ರ ಯಜಮಾನ್ ರೀತಿ ಹಿಂಗೆ ಸುತ್ತಾರೆ. ಲಾಸ್ಟ್ ಕೇಳ್ತಿದ್ರು, ಅಯ್ಯೇ ಇಲ್ಲ ಪಾಸ್ಟೇ, ಅವ್ರು ಏನಿಲ್ಲ ಒಂದು ಕೈ ಎತ್ತಿ ಹಿಂಗೆ ಫ್ಯಾನ್ ತಿರ್ಸತ್ರ ತಿರ್ಗಿಸ್ತೀನಿ ಅಂತ. ಅಮ್ಮ ನನಗೆ ಭಯ ಆಗೋಯ್ತು. ಸಿಸ್ಟರ್, ಖಂಡಿತವಾಗ್ಲೂ ನಾನು ಒಂದು ಏನೋ ದೃಶ್ಯವನ್ನು ನಾನು ಕಾಣಬೇಕು, ಖಂಡಿತ ನಾನು ಬಂದಾಗ ಪ್ರೇಯರ್ ಬಂದಾಗ ನಾನು ನೋಡ್ಬೇಕು ಅಂತ ಹೇಳಿ.
ತಮಾಷೆಗೆ ಹೇಳಿದೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಎಷ್ಟುವರೆಗೂ ತಗ್ಗಿಸ್ಕೊಂಡು, ಗಂಡನ ಹತ್ರ ತಗ್ಗಿಸ್ಕೊಳ್ಳಲ್ಲ, ಹೆಂಡತಿ ಹತ್ರ ತಗ್ಗಿಸ್ಕೊಳ್ಳಲ್ಲ, ಅಪ್ಪ ಅಮ್ಮ ಹತ್ರ ತಗ್ಗಿಸ್ಕೊಳ್ಳಲ್ಲ, ಸಂಬಂಧಿಕರ ತಗ್ಗಿಸ್ಕೊಳ್ಳಲ್ಲ. ಇನ್ನು ದೇವರ ಮುಂದೆ ಹೆಂಗೆ ತಗ್ಗಿಸ್ಕೊಳ್ಳೋಕ್ಕಾಗುತ್ತೆ ಹೇಳಿ? ನೀವೇ ಮಾತಾಡಿ. ದೇವರ ಮುಂದೆ ಹೆಂಗೆ ತಗ್ಗಿಸ್ಕೊಳ್ಳೋಕ್ಕಾಗುತ್ತೆ? ಚಿಕ್ಕ ಚಿಕ್ಕ ವಿಷಯದಲ್ಲೇ ನಾವು ತಗ್ಗಿಸ್ಕೊಂಡು ನಾವು ರೂಢಿ ಆದ್ಮೇಲೆ ಆ ಸ್ಥಳದಲ್ಲಿ ಬಂದಾಗ ಎಷ್ಟೇ ಹೋರಾಟ ಇರಲಿ ನಾವು ತಗ್ಗಿಸಿಕೊಳ್ಳಲು ಸಾಧ್ಯ. ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಹಲ್ಲೆಲೂಯಾ. ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು. 8 ಜನ ಒಂದು ಮಾತು ಹೇಳಿದ್ರು. ಏನ್ ಮಾತು ಹೇಳಿದ್ರು ಅಂದ್ರೆ, ಅಯ್ಯ ನಾನು ಮದುವೆ ಆಗಿ 3 ವರ್ಷ ಆಯ್ತು. ಈ 3 ವರ್ಷದಿಂದ 8 ಜನ ಜಗಳ ಆದ್ರೆ ನಾನೇ ಒಂದು ಸಾರಿ ಕೇಳಬೇಕು, ನಾನೇ ತಗ್ಗಿಸ್ಕೋಬೇಕು, ನಾನೇ ತಗ್ಗಿಸ್ಕೊಂಡು ಹೋಗ್ಬೇಕು, ನಾನೇ ಕೇಳಬೇಕು, ನಾನೇ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ 8 ಜನ ಹೇಳಿದ್ರಂತೆ. ಏನ್ ಹೇಳಿದ್ರಂದ್ರೆ, ಅಪ್ಪ ದೇವರು ಮನುಷ್ಯನ ಉಂಟು ಮಾಡಿದ್ರೆ ಯಾವ ರೀತಿಯಾಗಿ ಉಂಟು ಮಾಡಿದ್ರು? ಮಣ್ಣಿನಿಂದ ಉಂಟು ಮಾಡಿದ್ರು. ಸರಿ, ಫಸ್ಟ್ ಹೆಣ್ಣು ಉಂಟು ಮಾಡಿದ್ರೆ ಗಂಡನ ಉಂಟು ಮಾಡಿದ್ರು, ಗಂಡನ ಉಂಟು ಮಾಡಿದ್ರು. ಆಮೇಲೆ ಎರಡನೇದಾಗಿ ಅವನಿಗೆ ಸಹಾಯಕ್ಕಾಗಿ ಅವಳು ಸರಿಗೊಳ್ಳುವ ಒಂದು ಸ್ತ್ರೀಯನ್ನು ಉಂಟು ಮಾಡಿದ್ರು. ಯಾವ ರೀತಿಯಾಗಿ ಉಂಟು ಮಾಡಿದ್ರು? ಅವನು ಮಣ್ಣಿಂದನೇ ಉಂಟು ಮಾಡಿದ್ರು. ಉಂಟು ಮಾಡಿ ಏನ್ ಮಾಡಿದ್ರು? ಗಂಡು ಆದಾಮನ ಪಕ್ಕೆ ಏರ್ಬಂಡು ತೆಗೆದು ಏನ್ ಮಾಡಿದ್ರು? ಹೆಂಡತಿಗೆ ಇಟ್ರು. ಯಾರಿಗೆ? ಅವಳಿಗೆ. ಅದಕ್ಕೆ ಅಪ್ಪ ಅವ್ರಿಗೆ ಮೂಳೆ ಇದೆ, ಬಗ್ಗಕ್ಕಾಗಲ್ಲ. ನಮಗಿಲ್ಲ ಮೂಳೆ ತೆಗೆದುಬಿಟ್ಟಿದ್ದಾರೆ, ನಾವು ಎಲ್ಲಾ ಟೈಮಲ್ಲಿ ಬಗ್ಲೇಬೇಕು, ಯಾಕಂದ್ರೆ ಮಾಂಸ ಇದೆ. ಅರ್ಥ ಆಗ್ತಿದ್ಯಾ? ಹೆಂಡತಿಗೆ ಏನಿದೆ ಮೂಳೆ ಇಟ್ಬಿಟ್ಟಿದಾರಂತೆ. ಮೂಳೆ ಏನಾದ್ರು ಬೆಂಡಾಗುತ್ತಾ? ಮೂಳೆ ಬೆಂಡಾಗಲ್ಲ. ಅದು ಬೆಂಡಾಗಲ್ಲ. ನೀವೇನ್ ಮಾಡಿ? ಬೆಂಡಾಗ್ ಹೋಗಿ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳೋದಂತೆ. ಹಲ್ಲೆಲೂಯಾ. ಅಂದರೆ ತಗ್ಗಿಸಿಕೊಂಡಾಗ ಎಲ್ಲೋ ಮಾರ್ಪಡುತ್ತೆ. ಯಾವಾಗ ಮಾತಾಡಿ ಹೆಚ್ಚಿಸ್ಕೊಳ್ತೀನೋ ಅಲ್ಲಿ ಅನಾಹುತ ಆಗುತ್ತೆ, ಅಲ್ಲಿ ಮರಣ ಸಂಭವಿಸುತ್ತೆ, ಅಲ್ಲಿ ದುಃಖ ಆಗುತ್ತೆ, ಅಲ್ಲಿ ಬೇರೆ ಆಗ್ತಾರೆ. ಅರ್ಥ ಆಗ್ತಿದ್ಯಾ? ತಗ್ಗಿಸಿಕೊಳ್ಳೋರು ಹೆಚ್ಚಿಸಲ್ಪಡ್ತಾರೆ. ನೋಡಿ, ಮೋಸೆ ಕಾನಾನ್ ದೇಶಕ್ಕೆ ಇಸ್ರಾಯೇಲ್ ಜನರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟೋ ಲಕ್ಷ ಜನರನ್ನು ಕರ್ಕೊಂಡು ಹೋಗ್ತಾರೆ. ಆ ಜನರನ್ನು ಕರ್ಕೊಂಡು ಹೋದಾಗ ದೇವ್ರು ಹೇಳ್ತಾರೆ, ಆ ಮೆರಿಬಾ ತೀರದಲ್ಲಿ ನೀನೇನ್ ಮಾಡಿದೆ? ನನ್ನ ಅವಮಾನ ಮಾಡಿದೆ, ಕೋಪ ಹಚ್ಚಿದೆ, ನನ್ನ ಗಂಡಪಡಿಸಿಲ್ಲ. ನೀನೇನ್ ಮಾಡಬಾರ್ದು? ಕಾನಾನ್ ದೇಶಕ್ಕೆ ಹೋಗ್ಬಾರ್ದು ಅಂತ ಹೇಳ್ಬಿಡ್ತಾರೆ. ಅವ್ರು ಮೋಶೆ ಏನ್ ಮಾಡ್ಬೇಕಿತ್ತು ಹೇಳಿ? ಮೋಶೆ ಏನ್ ಮಾಡ್ಬೇಕಾಗಿತ್ತು? ಇವಾಗ ಮೋಶೆ ರಾಜ್ಯದಲ್ಲಿ ನೀವಿದ್ದೀರ, ಸಿಸ್ಟರ್ ಇದ್ದಾರೆ, ಅಶ್ವಿನಿ ಸಿಸ್ಟರ್ ಇದ್ದಾರೆ, ಹೇಮ ಅವರು ಇದ್ದಾರೆ, ಇಬ್ರು ಇದ್ದಾರೆ. ಮೋಶೆ ಜಾಗದಲ್ಲಿ ಇಬ್ರು ಇದ್ದಾರೆ. ಇಬ್ರು ಏನ್ ಮಾಡ್ತೀರಾ? ಇವಾಗ ನೀವು ಹೋಗಕ್ಕಾಗಲ್ಲ, ನೀವು ಕೋಪಿಸ್ಬಿಟ್ಟಿದ್ದೀರಾ, ಆದ್ರೆ ನೀವು ನಡ್ಸ್ಕೊಂಡು ಹೋಗ್ಬೇಕು. ಆ ಕಾನಾನ್ ದೇಶ ಬೆಟ್ಟದ ಕರ್ಕೊಂಡು ಬಿಡ್ಬೇಕು ಅಷ್ಟೇ ನಿಮಗೆ. ಅದ್ರ ಮೇಲೆ ನೀವು ಹೋಗ್ಲೇಬಾರ್ದು. ನೀನು ಕೋಪ ಬಸ್ಬಿಟ್ಟಿದ್ದೀರ ನನಗೆ ಅಂತ ಹೇಳ. ಏನ್ ಮಾಡ್ತೀರಾ? ನಾನು ಹೋಗ್ಬಾರ್ದು. ಎಲ್ಲಿ ನಾನು 40 ವರ್ಷ ನಡ್ಸ್ಕೊಂಡು ಬಂದಿದ್ದೀನಿ, ಎಷ್ಟು ಕಷ್ಟಪಟ್ಟು ನಡ್ಸ್ಕೊಂಡು ಬಂದಿದ್ದೀನಿ. ಇವ್ರ ಹತ್ರ ಬಯಸ್ಕೊಂಡು, ಇವ್ರ ಹತ್ರ ಕೇಳಿದ್ರೆ ಮಾತ್ರ ಕೇಳಿಸ್ಕೊಂಡು ಈ ತರ ಬಂದಿದ್ದೀನಿ. ನಾನು ಹೋಗ್ಬಾರ್ದ? ಇದಕ್ಕೆ ಮೇಲೆ ನೀನು ನಡ್ಸ್ಕೊಡು, ನಾನು ಬರಲ್ಲ, ಇದಕ್ಕೆ ಮೇಲೆ ನೀನು ನಡ್ಸ್ಕೊಡು ಅಂತ ಹೇಳ್ಬಿಟ್ಟು ಇಬ್ರು ಓಡಾಡ್ಬಿಡ್ತಿದ್ರು. ಖಂಡಿತವಾಗ್ಲು ಅಂತ ಹೇಳ್ಬಿಟ್ಟು ಇಬ್ರು ಏನ್ ಮಾಡ್ತಿದ್ರು? ಓಡಾಡ್ಬಿಡ್ತಿದ್ರು. ಆದ್ರೆ ಮೋಸ ಏನ್ ಮಾಡ್ತಾ ಹೇಳಿ? ದೇವರ ಮುಂದೆ ತಗ್ಗಿಸಿಕೊಂಡು, ಅಯ್ಯ ನಾನು ಕರ್ಕೊಂಡು ಹೋಗ್ತೀನಿ, ನಾನು ಹೋಗ್ತೀನೋ ಹೋಗಲ್ವೋ. ನೀವು ಯೋಚನೆ ಮಾಡಿ, ಸಿಂಪಲ್ ವಿಷಯ. ಕೆಲವರು ಹೇಳ್ತಾರೆ, ಯಾರು ಬಂದ್ರೆ ಏನು ಬರಲಿಲ್ಲ ಅಂದ್ರು ಪರಲೋಕಕ್ಕೆ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ನಾನು ನನ್ನ ಕುಟುಂಬದಲ್ಲಿ ಸಾಕು ಅಂತ ಹೇಳ್ತಾರೆ. ಅಲ್ಲಿ ಮೋಸ ಏನ್ ಮಾಡಿದ್ರು ಗೊತ್ತಾ? ಈ ಇಸ್ರಾಯೇಲ್ ಜನರು ಮಾಡಿದ ತಪ್ಪಿಗಾಗಿ, ಆ ಪಾಪಕ್ಕಾಗಿ, ಅಯ್ಯ ಜೀವಬಾಧಿನ ಪಟ್ಟಿಯಿಂದ ನನ್ನ ಹೆಸರು ತೆಗೆದಾಕ್ಬಿಡು, ಇವನ್ನ ಕ್ಷಮಿಸು. ಯಾರು ಹೇಳಕ್ಕಾಗುತ್ತೆ ಹೇಳಿ? ಯಾರು ಹೇಳಕ್ಕಾಗುತ್ತೆ? ಇವಾಗ ಜೈಲಿಗೆ ಹೋಗ್ತಾ ಇದಾರೆ, ಯಾರೋ ಕೊಲೆ ಮಾಡಿ ಜೀವಬಾಧಿ ಶಿಕ್ಷೆಗೆ ಹೋಗ್ತಾ ಇದಾರೆ. ಹೋಗ್ಬಿಟ್ಟು ಹೇಳ್ತೀರಾ, ಅಯ್ಯ ಅವ್ನು ಬಿಟ್ಬಿಡಿ, ಅದನ್ನ ನಾನು ಹೊಸ್ಕೊಂಡ್ಬಿಡ್ತೀನಿ, ಜೀವಬಾಧಿ ಶಿಕ್ಷೆ ನಾನು ಅನುಭವಿಸ್ತೀನಿ, ಹೋಗ್ತೀರಾ? ಆಗಲ್ಲ. ಯಾಕಂದ್ರೆ ಕುಟುಂಬ, ಮನೆಯ ಮಕ್ಕಳು. ಅದು ಯಾವಾಗ ದೇವರನ್ನು ದೃಷ್ಟಿಸಿ ತಗ್ಗಿಸಿಕೊಳ್ತೀರೋ ದೇವರು ಹೆಚ್ಚಿಸಲ್ಪಡ್ತಾರೆ. ಹಾಗೆ ಇದುವರೆಗೂ ಮೋಶೆ ನಂಬಿಗಸ್ತನಾಗಿದ್ದವು, ದೇವರಿಗೆ ಒಳ್ಳೆಯ ಸ್ನೇಹಿತರಾಗಿದ್ದರು, ದೇವರೊಂದಿಗೆ ಮಾತಾಡಿದವರು, ದೇವರೊಂದಿಗೆ ಸಂಚಾರ ಮಾಡಿದವರು. ಹಾಗೆ ಅಷ್ಟು ಒಳ್ಳೆಯ ದೇವರು. ದಾವೀದನನ್ನು ತೆಗೆದುಕೊಳ್ಳಿ, ಯೋಬನನ್ನು ತೆಗೆದುಕೊಳ್ಳಿ. ಎಷ್ಟೋ ವಿಷಯ ಬೈಬಲ್ ಅಲ್ಲಿ ಎಲ್ಲರೂ ತಗ್ಗಿಸ್ಕೊಂಡವ್ರೆ, ಎಲ್ಲರೂ ತಗ್ಗಿಸ್ಕೊಂಡು. ಯೋಬನ ಹೇಳ್ಬೋದಾಯ್ತಲ್ಲ, ಅಯ್ಯೋ ದೇವ್ರೇ ಇಲ್ಲ, ಮಕ್ಕಳು ಹೋದ್ರು, ಮನೆ ಹೋಯ್ತು, ಮಠ ಹೋಯ್ತು, ಆಸ್ತಿ ಅಂತಸ್ತು ಹೋಯ್ತು, ಎಲ್ಲಿ ದೇವ್ರು ಏನಿಲ್ಲ ದೇವ್ರು ಅಂತ ಹೇಳ್ಬೋದಾಯ್ತಲ್ಲ. ಇಲ್ಲ, ನನ್ನ ದೇವ್ರು ಖಂಡಿತವಾಗ್ಲು ನನ್ನ ಮಾತು ಕೇಳ್ತಾರೆ. ನಾನು ಯಾಕೆ ಕೇಳ್ತೀನಿ ನನ್ನ ದೇವ್ರ ಹತ್ರ? ನಾನು ಯಾಕೆ ಕೇಳ್ತೀನಿ ಅಂತ ಕಾದಿದ್ರು. ಅವ್ರ ಸ್ನೇಹಿತರು ಬಂದು ಹೇಳ್ತಾರೆ, ಅಯ್ಯೋ ನೀನು ಏನೋ ತಪ್ಪು ಮಾಡಿದೆ, ದೇವರು ನಿನ್ನ ದೇವಸ್ಥ ನಿನ್ನ ಮೇಲೆ ತೆಗೆದುಬಿಟ್ಟಿದ್ದಾರೆ, ನೀನು ದೇವ್ರಿಗೆ ತಲ್ಲಲ್ಪಟ್ಟಿದ್ದೆ, ತುಂಬಾ ಈ ಆಸರು ಅವು ಮಾಡಿದ್ರು. ಅದು ಯೋಬನ ಏನ್ ಮಾಡ್ದ? ದೇವರ ಸಮಯದ ಕಾದಿದರು. ಹಲ್ಲೆಲೂಯಾ. ಯಾವ ರೀತಿಯಾಗಿದೆ ನಾವು ಕಾದಿದ್ದೇವೆ? ಯಾವ ರೀತಿಯಾಗಿ ನಾವು ದೇವರ ಸಮಯದಲ್ಲಿ ತಗ್ಗಿಸಿಕೊಳ್ತಾ ಇದ್ದೇವೆ? ಯಾವ ರೀತಿಯಾಗಿ ನಾವು ದೇವರ ಸಮಯದಲ್ಲಿ ಜೀವಿಸೋರಾಗಿದ್ದೇವೆ? ಹಲ್ಲೆಲೂಯಾ.
ನಮ್ಮ ಪ್ರಾರ್ಥನೆ ವಿಭಿನ್ನವಾಗಿರುತ್ತೆ, ನಮ್ಮ ಯೋಚನೆ ವಿಭಿನ್ನವಾಗಿರುತ್ತೆ. ಹಾಲೆಲೂಯಾ. ಬಂದಿದ ತಕ್ಷಣ ಒಂದು ಗರ್ವದಿಂದ ಬರ್ತೀವಿ. ಬಂದಿದ ತಕ್ಷಣ ನಾನು ನಿಮ್ಮನ್ನು ಹೇಳ್ತಲ್ಲ, ದೇವರ ಒಂದು ಮಹಾ ಒಂದು ಕೃಪೆಯಿಂದ ಈ ಸಭೆಗೆ ಬರೋರಲ್ಲ ಒಳ್ಳೆ ಪ್ರೀತಿ ಉಳ್ಳವರಾಗಿ, ಕರುಣೆ ಉಳ್ಳವರಾಗಿ, ಖಂಡಿತವಾಗಿ ನಾನು ಹೇಳ್ತೀನಿ. ನಾನು ನಿಮ್ಮ ಬಗ್ಗೆ ಹೇಳ್ತೇನೆ, ಒಳ್ಳೆ ಸಹೋದರ ಭಾವದಿಂದ, ಪ್ರೀತಿಯಿಂದ, ಕನಿಕರ ಉಳ್ಳವರಾಗಿದೆ. ಅನೇಕ ಜನ ನಾನು ನೋಡಿದ್ದೆ, ಎಷ್ಟು ಹೆಚ್ಚಿಸಿಕೊಂಡಿದ್ದಾರೆ ಗೊತ್ತಾ, ಎಷ್ಟು ಹೆಚ್ಚಿಸಿಕೊಂಡಿದ್ದಾರೆ. ಇನ್ನೊಂದು ಕಡೆದಾಗ ನಾನು ವಾಕ್ಯ ನಾನು ಮುಗಿಸ್ತೇನೆ, ಸಮಯ ಆಗ್ತಾ ಇದೆ. ಲೋಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 9:4 9:14 10ರಿಂದ ಓದಿ, 10-14. ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಳ್ಳು ಕೊಡುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ಹಾಲೆಲೂಯಾ. ಅನೇಕರಿಗೆ ಸಭೆಗೆ ಹೋಗಿದ ತಕ್ಷಣ ಒಂದು ಗರ್ವ, ಸಭೆಗೆ ಹೋಗಿದ ತಕ್ಷಣ ಒಂದು ಹೆಮ್ಮೆ. ಅಯ್ಯೋ ನಾನು ಹಂಗಲ್ಲ, ಅಯ್ಯೋ ನಾನು ಹಿಂಗಲ್ಲ, ನಾನು ಆ ತರ ಅಲ್ಲ, ಇವನ್ ತರನಲ್ಲ, ಅವನ್ ತರನಲ್ಲ ಕಂಪೇರ್ ಮಾಡ್ತಾರೆ. ಆದ್ರೆ ಅಲ್ಲಿ ಪರಿಸಾಯ, ಅಲ್ಲಿ ಇನ್ನೊಂದು ಯಾರು ಸುಂಕದವನ ಹತ್ರ ಹೇಳ್ತಾನೆ. ಆಗ ಪರಿಸಾಯ ಏನ್ ಮಾಡ್ತಾನೆ ಹೇಳಿ, ಓದಿ. ವಾರಕ್ಕೆ ಎರಡವತ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರಲ್ಲೊಂದು ಪಾಲು ಕೊಡುತ್ತೇನೆ. ಅದು ಸಂಪಾದಿಸುವ ಎಲ್ಲರ 10ರಲ್ಲೊಂದು ಪಾಲು ಕೊಡ್ತೇನೆ, ಎಲ್ಲಾ ಕಾರ್ಯದಲ್ಲೂ ನಾನು ಭಾಗವಹಿಸ್ತೇನೆ, ನಾನು ಮಹಿಮೆ ಪಡಿಸ್ತೇನೆ, ಎಲ್ಲದರಲ್ಲೂ ಇರ್ತೇನೆ. ಆ ಸುಂಕದವನಂತೂ ಅಲ್ಲ, ಅವನ ತರ ಇಲ್ಲ. ಆದರೆ ಆ ಸುಂಕದವನು ಹೊರನಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಒಡಕೊಡುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂತವನಾಗಿ ಹೋಗಲಿಲ್ಲ. ಹಾಲೆಲೂಯಾ. ಫರಿಸಾಯ ಏನ್ ಮಾಡ್ದ? ಅಂತವನಾಗಿ. ಸುಂಕದವನು ನೀತಿವಂತನೆಂದು. ಕಾರಣ ಗೊತ್ತಾ? ಅವನು ತಲೆ ಎತ್ತಿ ಮೇಲೆ ನೋಡಿಲ್ಲ, ತಲೆ ತಗ್ಗಿಸಿದವನಾಗಿ, ಅಯ್ಯ ಈ ಪಾಪಿಯಾದ ನನ್ನನ್ನು ಕ್ಷಮಿಸು. ಯಾಕಂದ್ರೆ ಅವನನ್ನು ನೋಡ್ದ, ಬೇರೆ ನೋಡಿಲ್ಲ. ಅವನನ್ನು ನೋಡ್ದ. ಯಾವಾಗ ನಮ್ಮನ್ನು ನಾವು ನೋಡ್ತೇವೋ, ನಮ್ಮನ್ನು ನಾವು ಸರಿಪಡಿಸ್ಕೊಳ್ತೇವೋ, ಬೇರೆಯವರು ಸರಿ ಹೋಗ್ತಾರೆ. ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳುವಾಗ ಉಜ್ಜೀವನ ಅಂತ ಹೇಳ್ತೀವಿ. ಉಜ್ಜೀವನದ ಮೋಹನ ಏನು ಹೇಳಿದ್ದಾರೆ, ನಮ್ಮಲ್ಲಿ ಏನ್ ಮಾಡ್ಬೇಕಂತೆ? ಮೊದಲನೇದಾಗಿ ಉಜ್ಜೀವನ ನಮ್ಮಲ್ಲಿ ಉಂಟಾಗಬೇಕು. MT ಜಯಣ್ಣಯ್ಯ ಹೇಳಿದ್ದಾರೆ, ಮೋಹನಯ್ಯ ಹೇಳಿದ್ದಾರೆ, ಇನ್ನು ಅನೇಕ ದೊಡ್ಡ ಸೇವಕರು ಹೇಳಿದ್ದಾರೆ. ಉಜ್ಜೀವನ ಅಂತ ಬರೀ ಪ್ರೇಮ ಮಾತ್ರ ಬೇಡ, ನಿಮ್ಮ ಒಳಗಡೆ ಆ ಉಜ್ಜೀವನ ಕ್ರಿಯೆ ಆಗಬೇಕು. ನಿಮ್ಮ ಒಳಗಡೆ ಮಾನಸಾಂತರ ಉಂಟಾಗಬೇಕು. ನಿಮ್ಮ ಒಳಗಡೆ ಗುಣಗಳ ಬದಲಾಗಬೇಕು. ಹಾಲೆಲೂಯಾ. ಬರೀ ಕ್ರಿಸ್ತರಂತೆ ಹೆಸರು ಕೊಟ್ಟರು ತುಂಬಾ ಜನ ಇದ್ದಾರೆ, ರಹಸ್ಯವಾಗಿ ಕ್ರಿಸ್ತರಾಗಿರೋ ತುಂಬಾ ಜನ ಇದ್ದಾರೆ. ಅದು ಬೇಡ ನಮಗೆ, ಅದು ಬೇಡ. ಕ್ರೈಸ್ತರಾಗಿದ್ದಾರೆ, ನಾನು ಇದೇ ತರ ಜೀವಿಸ್ತೇನೆ, ಈ ತರನೇ ಮಾಡ್ತೇನೆ, ನನ್ನ ಜೊತೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಕ್ರಿಸ್ತನಲ್ಲಿ ನಾನು ಹಿಂಗೆ ಇರಬೇಕು ಅನ್ನೋದು ನಾನು ತಿಳ್ಕೋಬೇಕು. ಹಾಲೆಲೂಯಾ. ಬೇರೆಯವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಯಾರು ಏನೇ ಮಾಡಲಿ, ಹಾಳಾಗಿ ಹೋಗ್ಲಿ, ಅವ್ರು ದೇವರು ನ್ಯಾಯ ವಿಚಾರಣೆ ಲೆಕ್ಕ ಒಪ್ಪಿಸಬೇಕಾಗಿದೆ. ಆದ್ರೆ ನಾವು ದೇವರ ಸಮ್ಮುಖದಲ್ಲಿ ಯಾವ ರೀತಿಯಾಗಿದ್ದೇವೆ? ತಗ್ಗಿಸಿಕೊಳ್ಳೋರು ಹೆಚ್ಚಿಸಲ್ಪಡ್ತಾರೆ. ಇವಾಗ ಅರ್ಥ ಮಾಡ್ಕೊಳ್ಳಿ, ಕೆಲವೊಂದು ಕಾರ್ಯಕ್ಕೆ ಬಿಡುಗಡೆ ಇಲ್ಲ, ಕೆಲವೊಂದು ಕಾರ್ಯಕ್ಕೆ ಇದಿದೆ, ಸೈತಾನ ಹೋರಾಡ್ತಾ ಇದ್ದಾನೆ. ಮುಂದೆ ಯಾವುದೋ ನಿಮ್ಗೆ ಇದೆ, ಅದು ನೀವು ಸಿಗಬಾರ್ದು, ಅದಕ್ಕೆ ಹೋರಾಡ್ತಾ ಇದ್ದಾನೆ. ಎರಡನೇದು ನೀವು ತಗ್ಗಿಸ್ಕೊಳ್ಳಿ. ಎರಡರಲ್ಲಿ ಯಾವುದೋ ಒಂದು ಕಾರಣ ಇರುತ್ತೆ. ಎರಡರಲ್ಲಿ ಯಾವ್ದಾದ್ರು ಒಂದು ಕಾರಣ ಇರುತ್ತೆ. ಒಂದು, ನಾನು ತಗ್ಗಿಸ್ಕೊಂಡಿರಲ್ಲ. ಇನ್ನೊಂದು, ಸೈತಾನ ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ದಾನೆ, ನನ್ನ ಹತ್ರ ಹೋರಾಡ್ತಾ ಇದ್ದಾನೆ, ನಾನು ಬಿಡಬಾರ್ದು, ನಾನು ಪ್ರೇಯರ್ ಮಾಡಬೇಕು ಎಂಬುದಾಗಿ ನಾವು ದೇವ್ರ ಕಡೆಗೆ ಒಪ್ಪಿಸಿಕೊಳ್ಳೋರಾಗಿರ್ಬೇಕು. ಹಾಲೆಲೂಯಾ. ಹಾಲೆಲೂಯಾ. ಎಷ್ಟು ಜನ ಅರ್ಥ ಆಯ್ತು ಇವತ್ತು ವಾಕ್ಯ? ಅದಂತೆ ನಾವು ದೇವ್ರ ಸಮ್ಮುಖದಲ್ಲಿ ಬರುವಾಗ ಮೊದಲೇ ನಮ್ಮ ಮನಸ್ಥಿತಿಯನ್ನು ನಾವು ಪರಿಶೋಧಿಸ್ಕೊಳ್ಬೇಕು. ನಾವು ಹೇಳಿ ಬರ್ತಾ ಇದ್ದೀವಿ, ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ. ನೋಡಿ, ದೇವ್ರ ಸಮ್ಮುಖದಲ್ಲಿ ನಾನು ನಿಂತ್ಕೊಂಡು ಓಪನ್ ಆಗಿ ಚಾಲೆಂಜ್ ಮಾಡಿ ಹೇಳ್ತೀನಿ. ನೆಕ್ಸ್ಟ್ ವೀಕ್ ನೀವು ಬರೋದಾದ್ರೆ ನೀವು ಮನೆಯನ್ನ ಪ್ರಿಪೇರ್ ಆಗಿ, ಅಪ್ಪ ನಾನು ನಿನ್ನ ಜೊತೆ ಮಾತಾಡ್ಬೇಕು, ನೀನು ಅಭಿಷೇಕ ನನಗೆ ಬೇಕು ಅಂತ ನೀವು ಹೇಳ್ಬಿಟ್ಟು ಬನ್ನಿ. ದೇವರ ಬೆಂಕಿ ನಿಮ್ಮ ಮೇಲೆ ಇಳಿದು, ಅಭಿಷೇಕ ನಿಮ್ಮ ಮೇಲೆ ಇಳಿದು ನೀವು ಕೆಳಗಡೆ ಬಿದ್ದಿಲ್ಲ ನಾನು ಯಾವ ಚಾಲೆಂಜ್ ಮಾಡಿ ಹೇಳ್ತೀನಿ. ಫಸ್ಟ್ ದಾಹ ಉಳ್ಳವರಾಗಿರ್ಬೇಕು. ವಾಕ್ಯ ಹೇಳ್ಬಿಟ್ಟಿದೆ, ದಾಹ ಉಳ್ಳವನ ಮೇಲೆ ನಾನು ಆತ್ಮವನ್ನು ಸುರಿಸುವೇನೆ ಅಂತ. ಹಾಲೆಲೂಯಾ. ಅಂದ್ರೆ ದಾಹ ಉಳ್ಳವರಾಗಿರ್ಬೇಕು ಪ್ರಿಯರೇ. ದೇವರ ಸಮ್ಮುಖದಲ್ಲಿ ತಗ್ಗಿಸಿಕೊಳ್ಳೋರಾಗಿರಬೇಕು. ಮನುಷ್ಯರ ಮುಂದೆ ದೇವರು ಘನಪಡಿಸುವವರಾಗಿರಬೇಕು. ವಾಕ್ಯ ಹೇಳ್ಬಿಟ್ಟಿದೆ, ನಿನ್ನ ನಡೆಯಿಂದಾಗಲಿ ನುಡಿಯಿಂದಾಗಲಿ ಯಾರನ್ನ
ಸರ್ವಶಕ್ತನಾದ ದೇವರು ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸುವವರಾಗಿರಬೇಕು. ಹಲ್ಲೆಲೂಯಾ. ನೋಡಿ ಎಷ್ಟು ತಾಳ್ಮೆಯಿಂದ ಮಾತಾಡ್ತಾರೆ. ಯಾರ ಮಕ್ಕಳು ಏನಪ್ಪ ಇವ್ರು ಕ್ರೈಸ್ತರು ನೋಡಿದ ತಕ್ಷಣ ಅವ್ರು ಕ್ರೈಸ್ತಪ್ಪ ಹೇಳ್ತಾರೆ ಏನಪ್ಪ. ಆ ರೀತಿಯಾಗಿ ಗುಣವುಳ್ಳವರಾಗಿರಬೇಕು. ತಗ್ಗಿಸಿಕೊಳ್ಳೋಣ ದೇವರ ಸಮ್ಮುಖದಲ್ಲಿ. ದೊಡ್ಡವರ ಮುಂದೆ ತಗ್ಗಿಸಿಕೊಳ್ಳೋಣ, ಸೇವಕರ ಮುಂದೆ ತಗ್ಗಿಸಿಕೊಳ್ಳೋಣ, ಮನೆಯವರ ಮುಂದೆ ತಗ್ಗಿಸಿಕೊಳ್ಳೋಣ. ಮೊದಲಾಗಿ ದೇವರನ್ನು ಗಣಪಡಿಸೋಣ. ಬರೋದಕ್ಕಿಂತ ಮುಂಚಿತವಾಗಿ ಸಿದ್ಧವಾಗಿ ನಾವು ಬರೋಣ. ಯಾರು ಗಣಪಡಿಸೋದಲ್ಲ ಪ್ರಿಯರು. ಇಲ್ಲಿ ನಿಂತ್ಕೊಂಡು ಹಾಡಾಡಿ ನಾವು ಒಂದು ಹೆಸರು ನಿಮ್ಮ ಹತ್ರ ಹೊಂದ್ಕೊಳ್ಳೋದಕ್ಕಲ್ಲ. ಇಲ್ಲಿ ನಿಂತ್ಕೊಂಡು ವಾಕ್ಯ ಮಾತಾಡಿ ನಿಮ್ಮ ಹತ್ರ ಒಳ್ಳೆ ಮೆಸೇಜ್ ಕೊಟ್ರಿ ಇವತ್ತು ಚೆನ್ನಾಗಿತ್ತು ಅದನ್ನ ಏನು ಪ್ರಯೋಜನ ಇಲ್ಲ. ಒಳ್ಳೆ ಆರಾಧನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಾನು ಯಾವ ರೀತಿಯಾಗಿ ಆರಾಧನೆ ಮಾಡಿದೆ, ಇಲ್ಲಿ ನಿಂತ್ಕೊಂಡು ಆರಾಧನೆ ಮಾಡಿದೆ, ಇಲ್ಲಿ ನಿಂತ್ಕೊಂಡು ವಾಕ್ಯ ಹೇಳಿದ್ರೆ ಯಾರಾದ್ರೂ ಒಬ್ಬರ ಜೀವಿತದಲ್ಲಿ ಅದು ಕ್ರಿಯೆ ಮಾಡಿರ್ಬೇಕು, ಯಾರಾದ್ರೂ ಜೀವಿತದಲ್ಲಿ ಅದು ಬದಲಾಗಿರ್ಬೇಕು. ಇದೇ ನಮ್ಮ ಉದ್ದೇಶ. ಅಲ್ಲಲ್ಲಿ ಸಭೆ ಇವಾಗ ಚೇಂಜ್ ಆಗೋಯ್ತು. ಸಭೆಗಳು ತುಂಬಾ ಚೇಂಜ್ ಆಗೋಯ್ತು. ಯಾರು ಹೆಂಗ್ ಮಾಡ್ತಾರೆ ಏನ್ ಕೇರ್ ಮಾಡೋದೇ ಇಲ್ಲ. ಬರ್ತಾರ, ಕಾಣಿಕೆ ಹಾಕ್ತಾರ, ಒಂದು ವಾಕ್ಯ ಹೇಳ್ತಾರ, ಆರಾಧನೆ ಮಾಡ್ತಾರ, ಹೋಗ್ತಾರ. ಆದ್ರೆ ಸಭೆ ಏನು ಗೊತ್ತಾ? ಸಭೆಯು ಮನುಷ್ಯರನ್ನು ಆಯತಪಡಿಸುವುದು, ದೇವರ ರಾಜ್ಯಕ್ಕಾಗಿ ಆಯತಪಡಿಸುವುದು, ದೇವರ ಬರುವಿಕೆ ಎಂದು ಸಭೆಗಳು ಎತ್ತಲ್ಪಡುತ್ತದೆ ಅಂತ ವಾಕ್ಯ ಇದೆ. ಆ ಸಭೆಗಳು ಎತ್ತಲ್ಪಡ್ಬೇಕಾದ್ರೆ, ಆ ಸಭೆ ಒಳಗಡೆಯವರೆಲ್ಲ ಎತ್ತಲ್ಪಡ್ಬೇಕಾದ್ರೆ ಮೊದಲಾಗಿ ಸಿದ್ಧರಾಗಿರ್ಬೇಕು. ನಿಮ್ಮ ಮಕ್ಕಳನ್ನ ಕಳಿಸ್ತೀರಾ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ, ಅವ್ರಿಗೆ ABCD ಗೊತ್ತಿಲ್ಲ, ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ, ಏನ್ ಮಾಡ್ತೀರಾ? ಅದೇ ಸ್ಕೂಲ್ ಕಳಿಸ್ತೀರಾ? 5ನೇ ಕ್ಲಾಸ್ ಕಳಿಸ್ತೀರಾ, 7ನೇ ಕ್ಲಾಸ್ ಕಳಿಸ್ತೀರಾ? ಅದು ಗೊತ್ತೇ ಇಲ್ಲ, ಸರಿಯಾಗಿ ಕಳಿಸ್ತಾ ಇಲ್ಲ. ನೀವು ಅದನ್ನ ಅಬ್ಸರ್ವ್ ಮಾಡಿಲ್ಲ. ಒಂದಿನ ಗೊತ್ತಾಯ್ತು ಅವ್ರು ಸರಿಯಾಗಿ ಹೇಳ್ಕೊಡ್ತಾರ, ಸರಿಯಾಗಿ ಇದು ಮಾಡ್ತಾ ಇಲ್ಲ, ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ನೀವೇನ್ ಮಾಡ್ತೀರಾ? ಸ್ಕೂಲ್ ಚೇಂಜ್ ಮಾಡ್ತೀರಾ ತಾನೆ? ಅದೇ ರೀತಿಯಾಗಿ ಪ್ರಿಯರೇ, ಆತ್ಮಿಕ ಮಣ್ಣ, ಆತ್ಮಿಕ ಒಂದು ಆಹಾರ, ಆತ್ಮಿಕ ಅಭಿಷೇಕ ಎಲ್ಲಿದೆಯೋ ಅಲ್ಲಿ ಸ್ಥಿರವಾಗಿ ನಿಲ್ಲಿರಿ. ಬೇಡದ ಜಾಗದಲ್ಲಿ ಹೋಗ್ಬೇಡಿ, ಬೇಡದ ಕಾರ್ಯಗಳು ಮಾಡಬೇಡ್ರಿ. ಇವತ್ತು ನಾನು ಇಲ್ಲಿ ಕಲ್ತ್ಕೋಬೇಕು, ಇವತ್ತು ನಾನು ಏನಾದ್ರು ತಿಳ್ಕೋಬೇಕಂತ ಬನ್ನಿ. ಹಾಲೆಲೂಯಾ. ವಾಕ್ಯವು ಇಬ್ಬಾಯಿ ಕತ್ತಿ ಅಂತೆ. ಅರ್ಥ ಆಗ್ತಿದೆ? ಇಬ್ಬಾಯಿ ಕತ್ತಿ ಅಂತೆ. ಅದು ಕೀಳು ಆತ್ಮ ಪ್ರಾಣ ಮಜ್ಜೆಯನ್ನು, ಹೃದಯದ ಆಲೋಚನೆಯನ್ನು ವಿವೇಚಿಸುವಂತದ್ದಾಗಿದೆ. ಅದು ಇಬ್ಬಾಗ ಮಾಡುವಂತದ್ದಾಗಿದೆ. ಅದು ಪರಿಶುದ್ಧಪಡಿಸುವಂತದ್ದಾಗಿದೆ. ಹಾಲೆಲೂಯಾ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಂಡು ಯಾವುದರಿಂದ? ದೇವರ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆಯೋದ್ರಿಂದ. ವಾಕ್ಯ ಬರಬೇಡಿ, ಬರೀ ಕೇಳೋದು ಮಾತ್ರ ಅಲ್ಲ. ಇವತ್ತಿನ ನಾವು ತೀರ್ಮಾನ ಮಾಡ್ಕೊಂಡು ನಾನು ಇನ್ನು ಮೇಲೆ ನಿನ್ನ ಮುಂದೆ ತಗ್ಗಿಸು, ಯಾರ ಮುಂದೆ ಏನೇ ಆಗಲಿ ನಾನು ನಿನ್ನ ಮುಂದೆ ತಗ್ಗಿಸ್ಕೊಳ್ತೀನಿ. ಹಾಲೆಲೂಯಾ. ಪ್ರಾರ್ಥನೆ ಮಾಡೋಣ. ನೋಡ್ಕೊಂಡಾಗ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ತಂದೆ, ಸ್ತೋತ್ರ ಸ್ತೋತ್ರಪ್ಪ ಯೇಸುವೇ, ಒಳ್ಳೆಯ ಸಮಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತಾ ಇದ್ದೀವಪ್ಪ. ಅಪ್ಪ ದೇವರೇ, ನಮ್ಮ ಗುಣಗಳು ಬದಲಾಗಲಿ, ನಮ್ಮ ಗುಣಗಳು ಬದಲಾಗಲಿ ಅಪ್ಪ, ಹೆಮ್ಮೆಯ ಗುಣಗಳು ಬದಲಾಗಲಿ ಅಪ್ಪ. ತಗ್ಗಿಸಿಕೊಳ್ಳುವಂತೆ ನಿಮ್ಮ ಸಮ್ಮುಖದಲ್ಲಿ ದೇವರೇ ಪ್ರೀತಿ ಉಳ್ಳವರಾಗಿ, ಕರುಣೆ ಉಳ್ಳವರಾಗಿ, ಎಲ್ಲರನ್ನು ಪ್ರೀತಿಸುವವರಾಗಿ